निवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरो वैराग्यभाग्यो रथो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षण इति त्वैगागमान्तम् आचार्य भक्ति परिपूतमर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायण योगीन्द्र वरदारि कृपा श्रीं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवान् हम यस्य नैगमिकं तत्त्वं हस्तामलगताङ्गतं यस्य सारस्वतस्रोतो वकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं विद्वेत्रशिखरस्पन्धे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यदि परिपृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारथियः चित्ततमः प्रमथिनीमिमां भजन्तु भगवद्गीता भाष्य तात्पर्य चंद्रिकाम् रामानुजाय नमः। ಭಾಷ್ಯದಲ್ಲಿ ಆರಂಭದ ಒಂದು ಮಹಾವಾಕ್ಯದ ಅರ್ಥಗಳನ್ನ ಅನುಸಂಧಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಭಗವಂತನ ಸ್ವರೂಪವನ್ನ ಈಗ ಜಗತ್ಕಾರಣತ್ವವನ್ನು ಇಟ್ಟು ಪರಮಾತ್ಮನಿಗೆ ಅವನ ಸೃಷ್ಟಿ ಅದರ ವಿಷಯವನ್ನು ಹೇಳಿ ಅದಾದ ಮೇಲೆ ಪರಮಾತ್ಮ ಯಾರು ಅದು ಅನ್ನೋದನ್ನ ನಿರ್ಣಯ ಮಾಡುವಂತಹ ಭಾಗವನ್ನ ಹೇಳ್ತಾರೆ. ಇಲ್ಲಿ ಕೆಳಗಡೆ ಮೂಲ ಇದೆ, ಈ ಭಾಗವನ್ನ ಈಗ ನೋಡ್ತಾ ಇದ್ದೀವಿ. ವಿವಿಧ ವಿಚಿತ್ರಾನಂದ ಭೋಕ್ತೃವರ್ಗ ಪರಿಪೂರ್ಣ ನಿಖಿಲ ಜಗದುದಯ ವಿಭವಲಯ ಲೀಲಃ ಪರಂ ಬ್ರಹ್ಮ ಪುರುಷೋತ್ತಮೋ ನಾರಾಯಣಃ ಬ್ರಹ್ಮಾದಿ ಸ್ಥಾವರಾಂತಮಖಿಲಂ ಜಗತ್ ಸೃಷ್ಟ್ವಾ ಸ್ವೇನ ರೂಪೇಣ ಅವಸ್ಥಿತಃ. ಈ ಭಾಗವನ್ನ ಈಗ ಇದರಲ್ಲಿ ಪರಮಾತ್ಮನ ಜಗತ್ ಕಾರಣತ್ವವನ್ನ ನೋಡಿದ್ವಿ. ನಿಖಿಲ ಜಗದು ಉದಯ ವಿಭವ ಲಯ ಲೀಲಹ ಅಂತ ಹೇಳುವಂಥದ್ದು ಆ ಭಾಗವನ್ನ ನೋಡ್ತಾ ಇದ್ವಿ. ಭೋಗೋಪಕರಣ ಅಲ್ಲಿ ಪರಮಪದದಲ್ಲಿ ಹೇಳುವಾಗ ಭೋಗ್ಯ ಭೋಗಸ್ಥಾನ ಭೋಗೋಪಕರಣ ಅಂತ ಹೇಳಿದ್ರು. ಇಲ್ಲಿ ಭೋಗ್ಯ ಭೋಕ್ತೃವರ್ಗ ಅಂತ ಭೋಕ್ತೃವರ್ಗವನ್ನು ಹೇಳಿರೋದು. ಇಲ್ಲಿ ಬದ್ಧರು ಎಲ್ಲ ಇರೋದ್ರಿಂದ ಭೋಕ್ತೃವರ್ಗ ಅಂತ ಬದ್ಧರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏಮಂ ವಿಧಾಹ, ಇದರಿಂದ ಭೋಕ್ತೃವರ್ಗ ಅನುಕ್ತಿ ಅಂತ ಹೇಳಿದ್ರು. ನಿತ್ಯ ಸೂರ್ಯನಾಂ ಪೃಥಕ್ತತ್ವಾಚ ತತ್ರ ಭೋಕ್ತೃವರ್ಗ ಅನುಕ್ತಿ. ನಿತ್ಯ ಸೂರ್ಯಗಳಿಗೆ ಯಾವ ವಿಧವಾದ ತಾರತಮ್ಯವೂ ಇಲ್ಲ ಅಲ್ಲಿ ಅನುಭವದಲ್ಲಿ.
ಆದ್ದರಿಂದ ಅಲ್ಲಿ ಭೋಕ್ತೃವರ್ಗ ಅನ್ನೋದನ್ನು ಹೇಳಲಿಲ್ಲ. ಇಲ್ಲಿ ಭೋಕ್ತೃವರ್ಗ ಇರೋದ್ರಿಂದ 4 ವಿಧವಾದ ಸೃಷ್ಟಿಯಲ್ಲಿ ಇಲ್ಲಿ ತಾರತಮ್ಯವಿದೆ ಅವರವರ ಅನುಭವದಲ್ಲೆಲ್ಲ, ಫಲಕ್ಕೆ ಅನುಗುಣ, ಅವರ ಕರ್ಮಕ್ಕೆ ಅನುಗುಣವಾಗಿ ಅಂತ ಹೇಳಿ ಭೋಕ್ತೃವರ್ಗ ಅಂತ ಹೇಳಿಬಿಟ್ಟು ಇಲ್ಲಿ ಅದು ಹೇಳಲ್ಪಟ್ಟಿದೆ. ಮತ್ತೆ ಭೋಗೋಪಕರಣ ಭೋಗಸ್ಥಾನಾನಿ ಅತ್ರಾಪಿ ಅರ್ಥಸಿದ್ಧಾನಿ, ಇಲ್ಲಿಯೂ ಹಾಗೆಯೇ ಭೋಗಸ್ಥಾನ ಭೋಗೋಪಕರಣ ಎಲ್ಲ ಇಲ್ಲಿ ಇಂದ್ರಿಯ ದೇಹಗಳು ಮೊದಲಾದದ್ದು, ಶಬ್ದಾದಿ ವಿಷಯಗಳು ಇದೆಲ್ಲವೂ ಕೂಡ ಪ್ರಾಕೃತವಾದ ವಿಷಯಗಳು. ಇಲ್ಲಿರೋದು ಭೋಗಸ್ಥಾನ ಭೋಗ ಉಪಕರಣ ಎಲ್ಲ ಪರಮಪದದಲ್ಲಿ ಎಲ್ಲ ದಿವ್ಯವಾದವು ಅನ್ನೋದು ಆ ವಿಧವಾದ ವ್ಯತ್ಯಾಸ ಇರುತ್ತೆ. ಈ ವಿಧವಾದ ಇಲ್ಲಿ ವೈಷಮ್ಯವಿದ್ದರೂ ಕೂಡ ಪರಮಾತ್ಮನಿಗೆ ಆ ದೋಷವಿಲ್ಲ ಅನ್ನೋದು ತಿಳಿಸ್ತಾರೆ. ಏವಂ ವಿಧಾಯಾಶ್ಚ ವಿಷಮ ಸೃಷ್ಟೇ ವಿಚಿತ್ರ ಅನಾದಿ ಚೇತನ ಕರ್ಮ ಪ್ರವಾಹ ಮೂಲತ್ವಾತ್ ನ ವೈಷಮ್ಯಾದಿ ದೋಷ. ಇದೆಲ್ಲ ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಈ ಚೇತನರುಗಳ ಕರ್ಮ ಮೂಲವೇ. ಆದ್ದರಿಂದ ಅದು ಅನಾದಿಯಾದ ಈ ಚೇತನರ ಕರ್ಮ ಪ್ರವಾಹ ಮೂಲವಾದದ್ದು. ಅದರಿಂದ ವಿಷಮ ಸೃಷ್ಟಿಯಾಗಿದೆಯೇ ಹೊರತು ಪರಮಾತ್ಮನು ತನ್ನ ಇಚ್ಛೆಯಂತೆ ವಿಷಮ ಸೃಷ್ಟಿಯನ್ನು ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಪರಮಾತ್ಮನಿಗೆ ವೈಷಮ್ಯ ನೈರ್ಘಣ್ಯ ಮೊದಲಾದ ದೋಷಗಳೆಲ್ಲ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಿಖಿಲ ಶಬ್ದೇನ ಕತಿಪಯ ಸೃಷ್ಟಿಯಾದಿ ನಿಮಿತ್ತ ಉಪಾದಾನ ಭೂತ ಚತುರ್ಮುಖಾದಿ ವ್ಯಾವರ್ತನಂ ಅಂತ ಹೇಳಿದ್ರು. ಅಂದರೆ ಇಲ್ಲಿ ನಿಖಿಲ ಜಗದುದಯ ವಿಭವ ಲಯ ಲೀಲಹ ಅಂತ ಹೇಳಿದ್ರಿಂದ, ನಿಖಿಲ ಅಂದರೆ ಸಮಸ್ತ ಜಗತ್ತು ಅಂತ ಹೇಳ್ಬಿಟ್ಟು, ಚತುರ್ಮುಖನಿಗೂ ಕೂಡ ಸೃಷ್ಟಿ ಎಲ್ಲ ಇದೆಯಲ್ಲ, ಸ್ಥಿತಿ ಲಯ ಎಲ್ಲ ಅವನಿಗೂ ಸ್ವಲ್ಪ ಉಂಟಾಗುತ್ತೆ. ಪರಮಾತ್ಮ ಅಂತರ್ಯಾಮಿಯಾಗಿ ಮಾಡಿದ್ರು ಅವನ ಮೂಲಕ ಮಾಡ್ತಾನೆ. 3 ಲೋಕಗಳಿಗೆ ಕಲ್ಪಗಳಲ್ಲಿ ಮಾಡುವಾಗ ಆ ಚತುರ್ಮುಖನ ಮೂಲಕ ಮಾಡ್ತಾನೆ ಅಂತ ಹೇಳಲ್ಪಟ್ಟಿದೆ. ಅದು ನಿಖಿಲ ಅಂತ ಶಬ್ದದಿಂದ ಅದನ್ನು ವ್ಯಾವೃತ್ತಿ ಮಾಡಿದ್ದಾರೆ. ಸಕಲವು ಅಂತ ಹೇಳೋದ್ರಿಂದ ಚತುರ್ಮುಖನಂತೆ ಅಲ್ಲ ಅಂತ ಹೇಳ್ಬಿಟ್ಟು ನಿಖಿಲ ಉದಯ ವಿಭವ ಲಯ 3 ಹೇಳಲ್ಪಟ್ಟಿದೆ. ಉದಯ ಅಂದರೆ ಸೃಷ್ಟಿ, ಸದ್ವಾರಕ ಅದ್ವಾರಕ ಸಮಸ್ತ ಸೃಷ್ಟಿ ಸಂಗ್ರಹಣಂ ಅಂತ ಹೇಳೋದು. ಇದರಲ್ಲಿ ಕೆಲವೆಲ್ಲ ಸದ್ವಾರಕವಾಗುತ್ತೆ, ಕೆಲವು ಅದ್ವಾರಕವಾಗುತ್ತೆ. ಅದ್ವಾರಕ ಅಂದರೆ ನೇರವಾಗಿಯೇ, ಸದ್ವಾರಕ ಅಂದರೆ ಚತುರ್ಮುಖನ ಮೂಲಕ ಅಂತ ಒಂದರ್ಥ. ಇನ್ನೊಂದು ಆಯಾ ಪದಾರ್ಥಗಳ ಗುಣಗಳು ಅಂತಾನು ಹೇಳ್ಬೋದು. ಮನುಷ್ಯರುಗಳು ಇದೆಲ್ಲ ಒಂದೊಂದು ಪದಾರ್ಥಕ್ಕೂ ಗುಣಗಳು ಅದೆಲ್ಲ ಇದೆಯಲ್ಲ, ಅವುಗಳ ಸೃಷ್ಟಿ ಎಲ್ಲವೂ ಅವನ ಮೂಲಕ ಆಗುತ್ತೆ, ಚೇತನರ ಮೂಲಕ ನಡೆಯುವಂತಹದ್ದು. ಈ ಎಲ್ಲವೂ ಕೂಡ ಪರಮಾತ್ಮನೇ ಅಂತರ್ಯಾಮಿಯಾಗಿರೋದ್ರಿಂದ ಅವನಿಗೆ ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ ಅನ್ನೋದನ್ನ ಉದಯ ಶಬ್ದದಿಂದ ಸಮಸ್ತ ಸೃಷ್ಟಿ ಎಲ್ಲ ಕೂಡ ಹೇಳಲ್ಪಟ್ಟಿದೆ. ಏವಂ ವಿಭವ ಶಬ್ದೇನ ವಿಷ್ಣು ಅವತಾರ ಅಂತರ್ಯಾಮಿತ್ವಾದಿ ಕೃತ ವಿವಿಧ ಸ್ಥಿತಿ ಸಂಗ್ರಹ. ಈ ರೀತಿಯಾದ ಉದಯ ವಿಭವ ಲಯ ಲೀಲ. ವಿಭವ ಅಂದರೆ ಸ್ಥಿತಿ. ಇಲ್ಲಿ ಸ್ಥಿತಿಯ ಸಂಗ್ರಹವು ವಿಭವ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಅದರಲ್ಲಿ ಎಲ್ಲವೂ ಕೂಡ ವಿಷ್ಣುವಿನ ಅವತಾರ, ವಿಷ್ಣುವಾಗಿ ತಾನೇ ಅವತಾರ ಮಾಡ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿಷ್ಣು ಸಾಕ್ಷಾತ್ ಪರಮಾತ್ಮನ ಅವತಾರವೆಂದೇ ಹೇಳಲ್ಪಟ್ಟಿದೆ. ಅಂತರ್ಯಾಮಿತ್ವ ಮೊದಲಾದದೆಲ್ಲ ಆ ರೀತಿಯಿಂದ ಅವನ ವಿವಿಧವಾದ ಸ್ಥಿತಿಗಳು ಏನೇನಿದೆಯೋ ಪರಮಾತ್ಮನಿಗೆ ಅದೆಲ್ಲವೂ ಕೂಡ ಅದರಲ್ಲಿ ವಿಭವ ಶಬ್ದದಿಂದ ಹೇಳಲ್ಪಟ್ಟಿದೆ. ಜಗದುದಯ ವಿಭವ ಲಯ ಲೀಲಃ. ಜಗತ್ತಿನ ಸ್ಥಿತಿ ಅಲ್ಲದೆ ಪರಮಾತ್ಮನ ಸ್ಥಿತಿಗಳು ಬೇರೆ ಬೇರೆ ರೀತಿಯಲ್ಲಿ ಅಂತರ್ಯಾಮಿಯಾಗಿಯೂ ದೇವಾದಿ ಅವತಾರಗಳು ಅವತಾರ ಎಲ್ಲ ಏನೇನು ಮಾಡ್ತಾನೋ ಅದೆಲ್ಲವೂ ಕೂಡ ಅದರಲ್ಲಿ ಸಂಗ್ರಹಿತ ಅಂತ ಹೇಳಿದ್ರು. ಲಯದಲ್ಲಿಯೂ ಕೂಡ ನಿತ್ಯ ನೈಮಿತ್ತಿಕಾದಿ ರೂಪ. ನಿತ್ಯ ನೈಮಿತ್ತಿಕ ಎಲ್ಲ ನಿತ್ಯವೂ ಲಯ, ನೈಮಿತ್ತಿಕ ಲಯ ಅನ್ನೋದು ಬ್ರಹ್ಮನ ಕಡೆಯಲ್ಲಿ ಅದು ಪ್ರಾಕೃತ ಲಯ ಅಂತ ಹೇಳಲ್ಪಟ್ಟಿದೆ. ಮತ್ತೆ ಬ್ರಹ್ಮನ ಒಂದು ದಿನದಲ್ಲಿ ವಿಷ್ಣು ಪುರಾಣದಲ್ಲಿ ಮತ್ತೆ ಪ್ರಾಕೃತ ಪ್ರಳಯ ಅಂತ ಹೇಳಲ್ಪಟ್ಟಿದೆ. ಪ್ರಾಕೃತ ಪ್ರಳಯದಲ್ಲಿ ಚತುರ್ಮುಖ ಬ್ರಹ್ಮನು ಲಯವಾಗ್ಬಿಡ್ತಾನೆ. ಅವಾಗ ಪೂರ್ಣವಾಗಿ ಎಲ್ಲವೂ ಪರಮಾತ್ಮನಲ್ಲಿ ಹೋಗಿ ಸೇರ್ಕೊಂಡು ಬಿಡುತ್ತೆ, ಚೇತನ ಅಚೇತನಗಳೆಲ್ಲ. ಅದು ಆ ರೀತಿಯಾದ ಎಲ್ಲವೂ ಕೂಡ ಇದರಲ್ಲಿ ಲಯ ಅನ್ನೋದ್ರಲ್ಲಿ ಎಲ್ಲವೂ ಸೇರಿದೆ. ಅದರಿಂದ ನಿಖಿಲ ಸೃಷ್ಟಿಯಾದಿಷು ಅನ್ಯತಮಸ್ಯೈವ ಬ್ರಹ್ಮಲಕ್ಷಣತ್ವೇ ಸಂಭವತಿ ಉಪಾತ ವ್ಯತಿರಿಕ್ತಯೋ ಕಿಮನ್ಯಃ ಕರ್ತ ಇತಿ ಶಂಕಾವ್ಯಾವರ್ತನಾಯ ಸೃಷ್ಟ್ಯಾದಿತ್ರಯ ಉಪಾದಾನಂ. ಇದು
ಮುಖ್ಯವಾದ ವಿಷಯ. ಎರಡನೇ ಸೂತ್ರದಲ್ಲಿ ಹೇಳುವಾಗ ಬ್ರಹ್ಮನ ಲಕ್ಷಣ ಹೇಳುವಾಗ ಜನ್ಮಾದ್ಯಸ್ಯ ಯತಃ ಅಂತ ಲಕ್ಷಣವನ್ನೇ ಹೇಳಿದರು. ಜನ್ಮ ಆದಿ ಅಸ್ಯ ಯತಃ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಯಾರಿಂದ ಆಗುತ್ತವೋ ಅವನೇ ಬ್ರಹ್ಮ ಅಂತ ಲಕ್ಷಣ ಹೇಳಿದಾಗ ವಿಷಯವಾಕ್ಯ ಯಾವುದು ಅಂದರೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ ಅಂತ ಹೇಳ್ಬಿಟ್ಟು ಶ್ರುತಿವಾಕ್ಯ. ಅಲ್ಲಿ ಏನು ಪ್ರಶ್ನೆ ಪೂರ್ವ ಪಕ್ಷದಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ, ಬ್ರಹ್ಮ ಅನ್ನೋದು ಒಂದೇ ಸತಿ ಹೇಳಲ್ಪಟ್ಟಿದೆ. 3 ವಾಕ್ಯಗಳಿಗೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ತದ್ ಬ್ರಹ್ಮ ಏನ ಜಾತಾನಿ ಜೀವಂತಿ ತದ್ ಬ್ರಹ್ಮ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ. ಹೀಗೆ ಎಲ್ಲದಕ್ಕೂ ಬ್ರಹ್ಮನೇ ಅಂತ ಹೇಳಲಿಲ್ಲ. ಒಂದು ಸಲ ಮಾತ್ರ ಬ್ರಹ್ಮ ಬಂದರೆ ಮಿಕ್ಕಿದೆಲ್ಲ ಬೇರೆ ಯಾರೋ ಮಾಡಿದಾರಾ ಅನ್ನುವ ಪ್ರಶ್ನೆ ಬರುತ್ತೆ ಅಲ್ಲಿ. ಆದರೆ ಹೇಳುವಾಗ ಎಲ್ಲವೂ ಅವನಿಂದಲೇ ಅನ್ನೋದನ್ನ ಅಲ್ಲಿ ಎಲ್ಲ ಬ್ರಹ್ಮ ತದ್ ಬ್ರಹ್ಮ ಅಂತ ಒಂದು ಸತಿ ಹೇಳಿರೋದ್ರಿಂದ ಎಲ್ಲಕ್ಕೂ ಅದು ಅನ್ವಯಿಸುತ್ತೆ. ಅಲ್ಲೆಲ್ಲ ಎಲ್ಲವೂ ಕೂಡ ಏಕವಾಕ್ಯತ್ವ ಒಂದೇ ಬ್ರಹ್ಮನಿಗೆ ಹೇಳಲ್ಪಟ್ಟಿದೆ, ಬೇರೆ ಬೇರೆಯವರಲ್ಲ ಅಂತ ಹೇಳಿ. ಬೇರೆ ಪ್ರಕರಣದ ವಾಕ್ಯಗಳಲ್ಲಿ ಸದೇವ ಇದಮಗ್ರ ಆಸೀತ್, ಆತ್ಮ ವಾ ಇದಮಗ್ರ ಆಸೀತ್, ಬ್ರಹ್ಮವಾ ಇದಮೇಕ ಏವ ಅಗ್ರೆ ಆಸೀತ್, ಈ ಎಲ್ಲ ಪ್ರಕರಣಗಳಲ್ಲಿ ಹೇಳಲ್ಪಟ್ಟ ವಾಕ್ಯಗಳು ಬ್ರಹ್ಮನಿಂದಲೇ ಎಲ್ಲವೂ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಬ್ರಹ್ಮನ ಲಕ್ಷಣಕ್ಕೆ ಜನ್ಮಾದಿ ಆದಿ ಅಂತ ಯಾಕೆ ಹೇಳಬೇಕು? ಬರೀ ಜನ್ಮ ಒಂದು ಸೃಷ್ಟಿಯನ್ನು ಇಟ್ಟುಕೊಂಡೇ ಬ್ರಹ್ಮ ಲಕ್ಷಣ ಹೇಳ್ಬೋದು, ಬೇಕಾದರೆ ಸ್ಥಿತಿಯನ್ನ ಇಟ್ಟುಕೊಂಡೇ ಬ್ರಹ್ಮ ಲಕ್ಷಣ ಹೇಳ್ಬೋದು, ಲಯವನ್ನು ಇಟ್ಟುಕೊಂಡೇ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ನಮಗೆ ಆವಾಗ ಸಂದೇಹ ಬರುತ್ತೆ. ಬರೀ ಜನ್ಮ ಜಗತ್ ಸೃಷ್ಟಿ ಯಾರು ಮಾಡ್ತಾನೋ ಅವನು ಬ್ರಹ್ಮ ಅಂತ ಹೇಳಿದ್ರೆ ಸ್ಥಿತಿಯ ಲಯಗಳು ಬೇರೆ ಯಾರಾದ್ರೂ ಬೇರೆ ಮಾಡ್ತಾರೋ ಅನ್ನುವ ಪ್ರಶ್ನೆ ಬರುತ್ತೆ. ಅದೆಲ್ಲವೂ ಆ ಸಂದೇಹಗಳೆಲ್ಲ ಯಾವುದು ಬರದೇ ಇರಲಿ ಅಂತ ಹೇಳ್ಬಿಟ್ಟು 3 ಕೂಡ ಇಲ್ಲಿ ಉದಯ ವಿಭವ ಲಯ 3 ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಹೇಳಿದ್ರು. ಸೃಷ್ಟಿಯಾದಿ ತ್ರಯ ಉಪಾದಾನಂ, ಸೃಷ್ಟಿ ಸ್ಥಿತಿ ಲಯ 3 ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಜಗದ್ಗತಾನಾಂ ತ್ರಯಾಣಾಂ ಉದಯ ವಿಭವ ಲಯಾನಾಂ ಏತದ್ಗತ ಲೀಲಾತ್ವೇನ ವ್ಯಪದೇಶಾತ್ ಉಪಾದಾನತ್ವಂ ಸೂಚಿತಂ. ಅದೆಲ್ಲ ಇವನ ಲೀಲೆಯೇ ಎಲ್ಲವೂ ಅಂತ ಹೇಳಿರೋದ್ರಿಂದ ಪರಮಾತ್ಮನೇ ಉಪಾದಾನ ಅನ್ನುವುದು ಜಗತ್ತಿನಲ್ಲಿರುವಂತಹ 3 ಕೂಡ ಉದಯ ವಿಭವ ಲಯ ಎಲ್ಲವೂ ಇವನಿಂದಲೇ ಅಂತ ಹೇಳಿರೋದ್ರಿಂದ, ಅದು ಎಲ್ಲವೂ ಅವನ ಲೀಲೆ ಅಂತ ಹೇಳಿರೋದ್ರಿಂದ ಇಲ್ಲಿ ಅದು ಉಪಾದಾನತ್ವವನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ಜಗತ್ಕಾರೇಣ ಜಾಯಮಾನತ್ವಾದೀನಿ ಅಸ್ಯ ಲೀಲಾಹ, ಜಗತ್ತಿನ ರೂಪವಾಗಿ ಅವನೇ ತನ್ನನ್ನೇ ಪರಿಣಾಮ ಮಾಡಿಕೊಳ್ತಾನೆ. ಬಹುಶ್ಯಾಮ್ ಅಂತ ಹೇಳ್ದ. ಅಹಂ ಬಹುಶ್ಯಾಮ್ ಅಂತ ಬ್ರಹ್ಮ ಸಂಕಲ್ಪ ಮಾಡಿದ್ದು. ಅಹಂ ಬಹುಶ್ಯಾಮ್ ಪ್ರಜಾಯೇಯ ಅಂತ ಹೇಳಿದ್ರಿಂದ ತಾನೇ ಜಗತ್ತಿನ ರೂಪವಾಗಿ ಆಗ್ತೀನಿ ಅಂತ ಹೇಳೋದು, ಅದುವೇ ಸೃಷ್ಟಿ ಅಂತ ಹೇಳಲ್ಪಟ್ಟಿರೋದು. ಆದ್ದರಿಂದ ಅದರಲ್ಲಿ ಅವನ ಲೀಲೆ ಅನ್ನೋದು, ಇದರಿಂದ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಿದಾಗ ಆ ಜಗತ್ ಕಾರಣದ ಸಂಕಲ್ಪವು ತಿಳಿಸುತ್ತೆ, ಅವನೇ ಉಪಾದಾನ ಕಾರಣವು ಕೂಡ ಅಂತ ಹೇಳ್ಬಿಟ್ಟು. ಆದರೆ ಉಪಾದಾನ ಕಾರಣ ಅಂತ ಹೇಳಿದ್ರೆ ಈ ಕಾರಣತ್ವವು ಯಾವ ವಿಧವಾದ ಕಾರಣತ್ವ ಅನ್ನುವುದೇ ಪ್ರಶ್ನೆ. ಸೂತ್ರಕಾರರು ಪರಿಣಾಮಾತ್ ಅಂತ ಸೂತ್ರವನ್ನು ಹಾಕಿದ್ರು ಪ್ರಕೃತಿ ಅಧಿಕರಣದಲ್ಲಿ. ಪ್ರಕೃತಿಶ್ಚ ಅಂತ ಹೇಳಿ ಪ್ರತಿಜ್ಞಾದುಷ್ಟ ಅಂತ ಅನುಪರೋಧಾತ್ ಅನ್ನುವ ಸೂತ್ರದಲ್ಲಿ ಪ್ರಕೃತಿ ಅಂದ್ರೆ ಉಪಾದಾನ ಅಂತ ಅರ್ಥ. ಸೂತ್ರಕಾರರು ಅಧಿಕರಣದಲ್ಲಿ ಹೇಳುವಾಗ ಪ್ರಕೃತಿ ಅಧಿಕರಣ ಅಂತ ಜಗತ್ ಸೃಷ್ಟಿಯ ವಿಷಯದಲ್ಲಿ ಸ್ಪಷ್ಟ ಮಾಡ್ತಾರೆ. ಕಡೆಯಲ್ಲಿ 1ನೇ ಅಧ್ಯಾಯದ ಕಡೆ ಅಧಿಕರಣದ ಹಿಂದಿನ ಅಧಿಕರಣ, ಅದು ಸರ್ವ ವ್ಯಾಖ್ಯಾನಾಧಿಕರಣದ ಹಿಂದಿನ ಅಧಿಕರಣ ಪ್ರಕೃತಿ ಅಧಿಕರಣ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾದುಷ್ಟ ಅಂತ ಅನುಪರೋಧಾತ್ ಅಂತ ಹೇಳುದು. ಪ್ರಕೃತಿಶ್ಚ ಅಂದ್ರೆ ಉಪಾದಾನವೂ ಅವನೇ, ನಿಮಿತ್ತ ಅನ್ನೋದು ಸ್ಪಷ್ಟವಾಗಿದೆ ಅಂತ ಹೇಳಿ ಪ್ರತಿಜ್ಞೆಗೂ ದೃಷ್ಟಾಂತಕ್ಕೂ ವಿರೋಧವಿಲ್ಲದಿದ್ದರಿಂದ ಅಂತ ಹೇಳಿದ್ರು. ಪ್ರತಿಜ್ಞೆ ಅಂದ್ರೆ ಸದ್ವಿದ್ಯೆಯಲ್ಲಿ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದಲ್ಲ, ಅದನ್ನು ತಿಳಿದೆಯಾ ಅಂತ ಕೇಳಿದ್ರು. ಆ ಒಂದನ್ನು ತಿಳಿದ್ರೆ ಎಲ್ಲ, ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅನ್ನೋದು ಪ್ರತಿಜ್ಞೆ. ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು. ದೃಷ್ಟಾಂತ ಕಾರ್ಯಕಾರಣ ಭಾವದಿಂದ ಹೇಳಲ್ಪಟ್ಟಿದೆ. ಮಣ್ಣನ್ನು ತಿಳಿದ್ರೆ ಮಣ್ಣಿಂದಾದ ಎಲ್ಲ ಪದಾರ್ಥವನ್ನು ತಿಳಿಯಬಹುದು. ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೆ ಅತ್ಯೇವ ಸತ್ಯಂ, ಅದು ದೃಷ್ಟಾಂತ. ಈ
ದೃಷ್ಟಾಂತಕ್ಕೂ ಪ್ರತಿಜ್ಞೆಗೂ ವಿರೋಧವಿಲ್ಲದಿದ್ದರಿಂದ ಅಂತ ಹೇಳಿದ್ರು. ಸದ್ಬ್ರಹ್ಮ, ಸಚ್ಛಬ್ದವಾದ ಬ್ರಹ್ಮ ಒಂದೇ ಇತ್ತು, ಏಕಮೇವ ಅದ್ವಿತೀಯಂ. ಏಕಮೇವ ಅನ್ನೋದ್ರಿಂದ ಅದುವೇ ಉಪಾದಾನ ಕಾರಣ, ಅದ್ವಿತೀಯಂ ಅಂದರೆ ಅದುವೇ ನಿಮಿತ್ತ ಕಾರಣವು, ಇನ್ನೊಂದು ನಿಮಿತ್ತ ಕಾರಣವಿರಲಿಲ್ಲ. ಆದ್ದರಿಂದ ಅಲ್ಲಿ ಅಧಿಷ್ಠಾತ್ರಂತರ ವ್ಯಾವೃತ್ತಿ, ಬೇರೆ ಇನ್ನೊಬ್ಬರು ಇರಲಿಲ್ಲ ಅಂತ ಹೇಳಿಬಿಟ್ಟು, ಆದ್ದರಿಂದ ಎಲ್ಲ ವಿಧವಾದ ಕಾರಣವೂ ಅವನೇ ಆದ ಅನ್ನೋದನ್ನ ಈ ಕಾರ್ಯಕಾರಣ ಭಾವದಿಂದ ತಿಳಿಸಿದ್ದಾರೆ. ಕಾರ್ಯಕಾರಣ ಭಾವದಲ್ಲಿ ಕಾರಣವನ್ನು ತಿಳಿದರೆ ಕಾರ್ಯವನ್ನು ತಿಳಿಬಹುದು, ಕಾರಣವೇ ಪರಿಣಾಮ ಹೊಂದಿ ಕಾರ್ಯದ ರೂಪದಲ್ಲಿರೋದ್ರಿಂದ ಕಾರಣವನ್ನು ತಿಳಿದರೆ ಕಾರ್ಯವನ್ನು ತಿಳಿಬಹುದು. ಹಾಗೆ ಬ್ರಹ್ಮನನ್ನು ತಿಳಿದರೆ ಎಲ್ಲವನ್ನು ತಿಳಿಯಬಹುದು. ಬ್ರಹ್ಮವೇ ಪರಿಣಾಮವಾಗಿ ಅಲ್ಲಿ ಸೂತ್ರ ಹಾಕಿದಾಗ ಪರಿಣಾಮ ಅಂತ ಹೇಳಿದ್ರು. ಪರಿಣಾಮದಿಂದಲೇ ಕಾರ್ಯಕಾರಣ ಭಾವ ಜಗತ್ ಸೃಷ್ಟಿ ಆಗಿರೋದು ಅಂತ ಹೇಳಿದ್ರು. ಪರಿಣಾಮ ಅಂತ ಹೇಳಿದ್ರೆ ದೋಷವಿಲ್ಲವಲ್ಲ ಬ್ರಹ್ಮನಿಗೆ, ಅದನ್ನು ಮೊದಲೇ ಹೇಳಿಬಿಟ್ರು, ವೈಷಮ್ಯ ನೈರ್ಗುಣ್ಯೇನ ಅಂತ ಹೇಳಿರೋದ್ರಿಂದ ಹೇಗೆ ಪರಿಣಾಮವು ದೋಷವಿಲ್ಲದಿರೋದು ಎರಡೂ ಶ್ರುತಿ ಹೇಳಿದೆ. ಎರಡನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸೂಕ್ಷ್ಮ ಚಿದಚಿದ್ ವಿಶಿಷ್ಟ ಸೇವ ಉಪಾದಾನತ್ವ. ವಿಶಿಷ್ಟ ವೇಷದಲ್ಲಿಯೇ ಅವನು ಕಾರಣನಾಗ್ತಾನೆ, ವಿಶಿಷ್ಟ ವೇಷದಲ್ಲಿಯೇ ಕಾರ್ಯವೂ ಆಗ್ತಾನೆ. ಆದ್ದರಿಂದ ಯಾವ ವಿರೋಧವೂ ಇಲ್ಲ ಅಂತ ಹೇಳಿದ್ರು. ಆ ವಿಶೇಷಣಾಂಶ ವಿಶೇಷ್ಯಾಂಶ ಅಂತ ಎರಡು ಭಾಗ ಇದೆ. ಅವನು ಆ ವಿಶೇಷಣವಾದ ಅಂಶದಲ್ಲಿ ಪರಿಣಾಮವಾಗುತ್ತೆ, ವಿಶೇಷ್ಯವಾದ ಪರಮಾತ್ಮನಲ್ಲಿ ಯಾವ ಪರಿಣಾಮವೂ ಇಲ್ಲ. ಆದ್ದರಿಂದ ಇದು ಯಾವ ವಿರೋಧವೂ ಇಲ್ಲ ಅಂತ ಹೇಳಿ, ಅದರಲ್ಲಿ ಕಾರಣದ ಅವಸ್ಥೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಚೇತನ ಪದಾರ್ಥಗಳಿಂದ ವಿಶಿಷ್ಟನಾದ ಪರಮಾತ್ಮ, ಎಲ್ಲ ಚೇತನವೂ ಅಚೇತನವೂ ನಿತ್ಯವಾದ ಪದಾರ್ಥಗಳಾದ್ದರಿಂದ ಸ್ವರೂಪ ನಾಶವಿಲ್ಲ. ಆದರೆ ಅತ್ಯಂತ ಸೂಕ್ಷ್ಮದ ಸ್ಥಿತಿಯಲ್ಲಿ ಚೇತನರು ಎಲ್ಲ ಸೂಕ್ಷ್ಮವೇ, ಅವರು ಹಾಗೆಯೇ ಇರ್ತಾರೆ, ಜ್ಞಾನ ಸ್ವರೂಪರು. ಅಚೇತನವು ಸೂಕ್ಷ್ಮವಾದ ಅವ್ಯಕ್ತ ಅನ್ನುವ ಅವಸ್ಥೆಯಲ್ಲಿ ಇರುತ್ತೆ. ಎರಡು ಪರಮಾತ್ಮನೊಡನೆ ಒಂದಾಗಿ ಬೇರೆ ಅಂತ ಹೇಳದೇ ಇರೋ ಹಾಗೆ ಇರುತ್ತೆ. ನಾಮರೂಪ ವಿಭಾಗ ಅನರ್ಹವಾದ ಸ್ಥಿತಿ, ಇನ್ನು ನಾಮರೂಪ ವಿಭಜನೆ ಆಗಿರಲ್ಲ, ನೇಮ್ ಅಂಡ್ ಫಾರ್ಮ್ ಡಿಫ್ರೆನ್ಸಿಯೇಷನ್ ಅಂತ ಹೇಳೋದು ಆಗಿರಲ್ಲ ಇನ್ನು. ಆದ್ದರಿಂದ ಒಂದೇ ಪದಾರ್ಥ ಅನ್ನುವ ಹಾಗೆ ಇರ್ತಾರೆ. ವಿಶಿಷ್ಟ ವೇಷದಲ್ಲಿಯೇ ಕಾರಣ, ವಿಶಿಷ್ಟ ವೇಷದಲ್ಲಿಯೇ ಕಾರ್ಯವೂ ಆಗುತ್ತೆ. ಸೂಕ್ಷ್ಮ ಅವಸ್ಥೆಯಿಂದ ಸ್ಥೂಲದ ಅವಸ್ಥೆಗೆ ಬರೋದು. ಎರಡರಲ್ಲಿಯೂ ಬ್ರಹ್ಮ ಅಂತರ್ಯಾಮಿಯಾಗಿ ವಿಶೇಷ್ಯದ ಸ್ಥಾನದಲ್ಲಿದೆ. ವಿಶೇಷಣದ ಸ್ಥಾನದಲ್ಲಿರುವ ಚಿತ್ತು ಅಚಿತ್ತುಗಳಿಗೆ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪಕ್ಕೆ ಪರಿಣಾಮವಾಗುತ್ತೆ. ಆದ್ದರಿಂದ ಬ್ರಹ್ಮನಿಗೆ ಯಾವ ದೋಷವೂ ಬರೋದಿಲ್ಲ. ಅದು ಹೇಗೆ ಅಂದರೆ ಉದಾಹರಣೆ ಹೇಳಿದ್ರು, ಬಾಲಸ್ಯ ಇವ ಯುವತ್ವಾದಿ ಪ್ರಾಪ್ತವು. ಬಾಲಸ್ಯ ಯುವತ್ವಾದಿ ಪ್ರಾಪ್ತವು ಇವ. ಬಾಲನು ಯುವಕನಾದಾಗ ಅವನ ಶರೀರದಲ್ಲಿ ಬೇಕಾದಷ್ಟು ಬದಲಾವಣೆ ಆಗುತ್ತೆ, ಪರಿಣಾಮ. ಆದರೆ ಆತ್ಮನಿಗೆ ಯಾವ ಪರಿಣಾಮವೂ ಆಗೋದಿಲ್ಲ. ಆತ್ಮನು ಶುದ್ಧವಾಗಿ ಅವಿಕಾರಿಯಾಗಿದ್ದಾನೆ. ಜೀವಾತ್ಮನು ಕೂಡ ಸ್ವರೂಪದಲ್ಲಿ ಅವಿಕಾರಿ, ಸ್ವರೂಪದಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ ಅವನಿಗೆ. ಆ ರೀತಿ ಸ್ವರೂಪಗತಃ ವಿಕಾರ, ಸ್ವರೂಪಗತವಾದ ವಿಕಾರ ಅವನಿಗೆ ಉಂಟಾಗುವುದಿಲ್ಲ. ಆದ್ದರಿಂದ ನಿರ್ವಿಕಾರ ಶ್ರುತಿ ಅವಿರೋಧ, ನಿರ್ವಿಕಾರತ್ವವನ್ನು ಹೇಳುವ ಶ್ರುತಿಗೆ ಯಾವ ವಿರೋಧವೂ ಇಲ್ಲ ಅಂತ ಹೇಳಿದ್ರು. ಅದುವೇ ಬಹಳ ಮುಖ್ಯವಾದ ಸೂಕ್ಷ್ಮ ಚಿರಚಿದ್ ವಿಶಿಷ್ಟ ಸೇವ ಉಪಾದಾನ. ಉಪಾದಾನ ಕಾರಣವು ಸೂಕ್ಷ್ಮ ವಿಶಿಷ್ಟ ವೇಷದಲ್ಲಿಯೇ ಅಂತ ಹೇಳಿ, ಅದರಿಂದ ಯಾವ ದೋಷವೂ ಇಲ್ಲ ಅಂತ ಹೇಳಿದ್ರು. ಅವಾಪ್ತ ಸಮಸ್ತ ಕಾಮನ ಅವನಿಗೆ ಯಾಕೆ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತಾರೆ, ಅವಾಪ್ತ ಸಮಸ್ತ ಕಾಮಸ್ಯ ಕಥಂ ಜಗದ್ವ್ಯಾಪಾರ. ಎಲ್ಲವನ್ನು ಪಡೆದುಕೊಂಡ್ಬಿಟ್ಟಿದ್ದಾನಲ್ಲ, ಅವನಿಗೇನು ಪಡೆದುಕೊಳ್ಬೇಕಾದಿಲ್ವಲ್ಲ, ಯಾಕೆ ಅವನು ಜಗದ್ವ್ಯಾಪಾರ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಲೀಲಾ ಅನ್ನುವ ಶಬ್ದದಿಂದ ಪರಿಹಾರ ಮಾಡ್ತಾರೆ. ಅದು ನಿಮಿತ್ತತ್ವಪಿ ತಸ್ಯೈವೇತಿ ಸಿದ್ಧಂ. ಲೀಲಾ ಅನ್ನುವ ಶಬ್ದದಿಂದ ಅವನ ಕ್ರೀಡೆ ವಿಹಾರ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಅವನೇ ಅದನ್ನು ಮಾಡ್ತಾನೆ, ಅವನು ನಿಮಿತ್ತ ಅವನೇ ಆಗ್ತಾನೆ. ಅವಾಗ ಅದನ್ನು ಕೂಡ ಹೇಳಿದ್ದಾರೆ. ಲೀಲಾ ಶಬ್ದ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬಾದರಾಯಣರೇ ಅದನ್ನ ಸಿದ್ಧಾಂತಿಸಿದರು. ಏತೇನ ನಿಮಿತ್ತ ಉಪಾದಾನ ಭೇದಂ ವದಂತಹ ನಿರಸ್ತಾಹ. ಬಾದರಾಯಣರೇ ಇದನ್ನ ನಿರಸನ ಮಾಡಿಬಿಟ್ಟು, ಕೆಲವು ಪಕ್ಷಗಳು ಬ್ರಹ್ಮನಿಗೆ ಕೇವಲ ನಿಮಿತ್ತ ಕಾರಣವನ್ನು ಹೇಳಿ ಉಪಾದಾನ ಕಾರಣವನ್ನು ಹೇಳಲಿಲ್ಲ. ಆ ಪಕ್ಷಗಳನ್ನೆಲ್ಲ ಬಾದರಾಯಣರೇ ತಳ್ಳಿ ಹಾಕಿಬಿಟ್ರು, ಅವರೇ ತಳ್ಳಿ ಹಾಕಿದ್ದಾರೆ. ಆದ್ದರಿಂದ ಅದರಲ್ಲಿ ಸ್ಪಷ್ಟವಾಗಿ ನಮಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ವಿಶೇಷ. ಅದ್ವೈತದಲ್ಲಿಯೂ ಅದೇ ಹೇಳ್ತಾರೆ, ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತಲೇ ಹೇಳ್ತಾರೆ ಬ್ರಹ್ಮನಿಗೆ. ಆದರೆ ಅದು ವಿವರ್ತವಾದ ಕಾರ್ಯ.
ಅದು ಪರಿಣಾಮವಲ್ಲ, ವಿವರ್ತವಾದ ಅಂತ ಹೇಳಿ ತೋರು ಬರುವಂತಹದ್ದು ಅಂತ. ಆದರೆ ಬ್ರಹ್ಮನೇ ಉಪಾದಾನ ನಿಮಿತ್ತ ಎರಡು ಆಗುತ್ತೆ ಅಂತ ಹೇಳಿದ್ರು. ಹೀಗೆ ಅವಿದ್ಯಾಶಬಳಿತವಾದ ಬ್ರಹ್ಮ ಆಗ್ತಾನೆ. ಆದರೆ ಅವಿದ್ಯೆ ಎನ್ನುವ ಅದರಲ್ಲಿ ಪರಿಣಾಮವಾಗುತ್ತೆ, ವಿವರ್ತವಾದ ಪರಿಣಾಮ ಇರುವ ಹಾಗೆ ತೋರುತ್ತೆ, ಬ್ರಹ್ಮನಿಗೆ ಪರಿಣಾಮ ಇಲ್ಲ ಅಂತ ಅವರು ಹೇಳ್ತಾರೆ. ಅವಿದ್ಯಾ ವಿಶಿಷ್ಟನಾದ ಬ್ರಹ್ಮನನ್ನ ಹೇಳಿದ್ರು. ಅವಿದ್ಯೆ ಅನಾದಿ ಆದ್ದರಿಂದ ಅವಿದ್ಯೆ ಎಂದೆಂದಿಗೂ ಇದೆ ಬ್ರಹ್ಮನೊಂದಿಗೆ. ಅವಿದ್ಯೆಯಲ್ಲಿ ಪರಿಣಾಮ ಆಗುತ್ತೆ, ಆದರೆ ಅದು ವಿಶಿಷ್ಟ ವೇಷದಲ್ಲಿಯೇ ಆಗಬೇಕು. ಬ್ರಹ್ಮ ಒಂದೇ ಇದ್ರೆ ಸೃಷ್ಟಿಯೇ ಆಗುವುದಿಲ್ಲ, ವಿವರ್ತವೂ ಆಗೋಕ್ಕೆ ಸಾಧ್ಯವಿಲ್ಲ. ಅವಿದ್ಯೆ ಅನ್ನೋದು ಇತ್ತು, ಅನಾದಿಯಿಂದ ಇದೆ, ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ನಿಮಿತ್ತ ಉಪಾದಾನ ಎರಡು ಬ್ರಹ್ಮವೇ ಅದ್ವೈತ ಪಕ್ಷದಲ್ಲಿಯೂ. ಆ ರೀತಿಯೇ ಅವರು ಹೇಳೋದು ಅಭಿನ್ನ ನಿಮಿತ್ತೋಪಾದಾನ ಕಾರಣ. ನಾವು ಹೇಳೋದು ಪರಮಾರ್ಥವಾಗಿಯೇ ಅಭಿನ್ನ ನಿಮಿತ್ತೋಪಾದಾನ ಕಾರಣವನ್ನ ಹೇಳ್ತೀವಿ ನಾವು. ಸೂಕ್ಷ್ಮ ಚಿರಿತಿ ವಿಶಿಷ್ಟನಾದ ಪರಮಾತ್ಮನೇ ಕಾರಣ ಅಂತ ಹೇಳಿ. ನಚ ಲೋಕೆ, ಇದಕ್ಕೆ ಹೇಳ್ತಾರೆ ಇಲ್ಲಿ ಲೋಕದಲ್ಲಿ ನೈಯಾಯಿಕರು ವೈಶೇಷಿಕರು ಅವ್ರು ಏನು ಹೇಳಿದ್ರು ಅಂದ್ರೆ, ಎಲ್ಲಿಯೂ ನೀವು ಕಾರ್ಯಕಾರಣ ಭಾವದಲ್ಲಿ ಉಪಾದಾನ ನಿಮಿತ್ತ ಒಂದೇ ಪದಾರ್ಥ ಆಗಿರೋದು ಕಂಡು ಬರೋದಿಲ್ಲ ಲೋಕದಲ್ಲಿ ಎಂದು. ಪದಾರ್ಥವೇ ಮಣ್ಣೆ ಮಡಿಕೆ ಆಗೋದಿಲ್ಲ, ಒಬ್ಬ ಕುಂಬಾರ ಬೇಕು, ಕುಂಬಾರನೇ ತಾನೇ ಮಡಿಕೆ ಆಗೋದಿಲ್ಲ ಸಂಕಲ್ಪ ಮಾಡಿ, ಮಣ್ಣನ್ನು ಉಪಯೋಗಿಸಿಯೇ ಅವನು ಮಡಿಕೆ ಮಾಡಬೇಕು. ಮಣ್ಣೇ ಉಪಾದಾನ, ಕುಂಬಾರನೇ ನಿಮಿತ್ತ, ಬೇರೆ ಬೇರೆ ಆಯ್ತು. ಲೋಕದಲ್ಲಿ ಎಲ್ಲ ಕಾರ್ಯಗಳಿಗೂ ಇದೇ ರೀತಿ ಉಪಾದಾನವೇ ಬೇರೆ, ನಿಮಿತ್ತ ಕಾರಣವೇ ಬೇರೆ, ಎರಡು ಒಂದೇ ಆಗಿರೋದು ಎಲ್ಲೂ ಕಂಡು ಬರೋದಿಲ್ಲ ಅಂದ್ರು. ಆದರೆ ವೇದಾಂತ ದೇಶಿಕರು ತೋರಿಸ್ತಾರೆ, ಇದು ಅಧಿಕರಣ ಸಾರಾವಳಿಯಲ್ಲೂ ಹೇಳ್ತಾರೆ, ನೈಯಾಯಿಕರು ಎರಡು ವಿಷಯದಲ್ಲಿ ಒಪ್ಕೊಂಡಿದ್ದಾರೆ. ಉಪಾದಾನ ನಿಮಿತ್ತ ಒಂದೇ ಆಗಿರೋದನ್ನ ಎರಡು ವಿಷಯಗಳಲ್ಲಿ ಮಾತ್ರ ಒಪ್ಕೊಂಡಿದ್ದಾರೆ. ಈ ರೀತಿ ಅವ್ರಿಗೂ ಕೂಡ ಅನೇಕ ಅವರ ಸಿದ್ಧಾಂತದಲ್ಲಿ ಕೆಲವೆಲ್ಲ ಎಕ್ಸೆಪ್ಷನ್ಸ್ ಕೊಡ್ತಾರೆ. ಈ ರೀತಿ ಜ್ಞಾನ ಅನ್ನೋದು ಅನಿತ್ಯ ಅಂತ ಹೇಳಿದ್ರು. ಜೀವಾತ್ಮರುಗಳ ಜ್ಞಾತೃತ್ವ ಅನ್ನೋದು ಅನಿತ್ಯ, ಉತ್ಪನ್ನವಾಗುತ್ತೆ, ನಾಶವಾಗಿಬಿಡುತ್ತೆ, ನಿತ್ಯವಲ್ಲ ಅವರಿಗೆ. ಆದರೆ ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅಂತ ಒಪ್ಕೊಂಡ್ರು. ಅದು ಒಂದು ಎಕ್ಸೆಪ್ಷನ್, ಅದು ಅಪವಾದ ಮಿಕ್ಕಿದಕ್ಕೆ. ಆ ರೀತಿ ಎರಡು ವಿಷಯಗಳನ್ನು ಒಪ್ಕೊಂಡಿದ್ದಾರೆ, ನಿಮಿತ್ತ ಉಪಾದಾನ ಒಂದೇ. ಯಾವುದು ಎರಡು ವಿಷಯ ಅದನ್ನ ಇಲ್ಲಿ ತೋರಿಸ್ತಾರೆ ಸ್ವಾಮಿ ದೇಶಿಕನ್. ಲೋಕೆ ನಚ ಲೋಕೆ ನಿಮಿತ್ತ ಉಪಾದಾನ ಭೇದ ದರ್ಶನ ಮಾತ್ರ ಅತಿ ವಿರೋಧ. ಲೋಕದಲ್ಲಿ ಎಲ್ಲೆಲ್ಲಿಯೂ ನಿಮಿತ್ತಕ್ಕೂ ಉಪಾದಾನಕ್ಕೂ ಭೇದ ಕಂಡು ಬರ್ತಿದೆಯಲ್ಲ, ಆಗ ವಿರೋಧ ಬಂತಲ್ಲ. ಅಭಿನ್ನ ನಿಮಿತ್ತ ಉಪಾದಾನ ಹೇಳಿದ್ರೆ ಹೇಗೆ ಹೇಳ್ತೀರಾ ಅಂದ್ರೆ, ಲೌಕಿಕ ಕಾರಣ ವಿವಕ್ಷಣತ್ವಾತ್ ಶ್ರುತಿ ಸಿದ್ಧಸ್ಯ ಬ್ರಹ್ಮಣ. ಇದು ಹೇಳಿದ್ರು, ಲೌಕಿಕ ಕಾರಣ ವಿಲಕ್ಷಣತ್ವಾತ್, ಲೋಕದಲ್ಲಾಗುವ ಕಾರಣಗಳಿಂದ ವಿಲಕ್ಷಣ ಅನ್ನೋದು ಪರಮಾತ್ಮ. ಅದನ್ನ ಲೋಕದಲ್ಲಿರುವ ಕಾರಣವನ್ನು ತೆಗೆದುಕೊಂಡು ಪರಮಾತ್ಮನಿಗೆ ಹೇಳಿದ್ರೆ ಇದು ಒಂದು ಐಂದ್ರಿಯಕವಾದ ವಿಷಯ, ಅವನು ಅತೀಂದ್ರಿಯವಾದ ವಿಷಯ. ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇಲ್ಲ. ಇಂದ್ರಿಯಗಳಿಂದ ತಿಳಿಯುವ ವಿಷಯಗಳಿಗೂ ಅತೀಂದ್ರಿಯವಾದ ವಿಷಯಕ್ಕೂ ವ್ಯಾಪ್ತಿ ಹೇಳಕ್ಕಾಗೋದಿಲ್ಲ. ಅನುಮಾನದಲ್ಲಿ ಊಹೆ ಮಾಡಿದ್ರೆ ಹೊಗೆಗೂ ಬೆಂಕಿಗೂ ವ್ಯಾಪ್ತಿ ಹೇಳಿದ್ರೆ, ಹೊಗೆಯು ಇಂದ್ರಿಯದಿಂದ ನೋಡೋ ವಿಷಯ, ಬೆಂಕಿಯು ಇಂದ್ರಿಯದಿಂದ ತಿಳಿಯೋ ವಿಷಯವೇ. ಇಲ್ಲೇ ಹೋದ್ರೆ ನಮ್ಮ ಕಣ್ಣು ಮುಂದೆ ಇವಾಗ ತಿಳಿದೇ ಇರಬಹುದು ಬೆಂಕಿ, ಆದರೆ ಎಲ್ಲೋ ಒಂದು ಕಡೆ ಹೊಗೆಗೂ ಬೆಂಕಿಗೂ ಸಂಬಂಧ ನೋಡಿದ್ರೇನೆ ಇದು ಹೇಳಕ್ ಸಾಧ್ಯ. ಬೆಂಕಿಯೂ ನಮಗೆ ಪ್ರತ್ಯಕ್ಷದಿಂದ ಸಿದ್ಧವಾಗಬೇಕು, ಇಲ್ಲಿಯೇ ಇಂದ್ರಿಯಗಳಿಂದ ತಿಳಿಯುವಂತಹ ವಿಷಯ. ಅದರಿಂದ ಒಂದು ನೋಡದೇ ಇರೋದನ್ನ ಊಹೆ ಮಾಡುವುದು ಅನುಮಾನ ಅಂತ ಪ್ರಮಾಣ. ಪ್ರತ್ಯಕ್ಷ ಮೂಲ ಅದು ಕೂಡ ಅದು ಅನುಮಾನ ಅಂದ್ರೇನೆ ಒಂದು ಮಾನವನ್ನು ಅನುಸರಿಸಿ ಬರುವ ಮಾನ, ಪ್ರಮಾಣವನ್ನು ಅನುಸರಿಸಿ ಬರುವ ಪ್ರಮಾಣ, ಪ್ರತ್ಯಕ್ಷವನ್ನು ಅನುಸರಿಸಿ ಬರುವಂತಹ ಪ್ರಮಾಣ ಅದು ಅನುಮಾನ. ಪ್ರತ್ಯಕ್ಷ ನೋಡಿ ಇನ್ನೊಂದನ್ನು ಊಹೆ ಮಾಡ್ತೀವಿ ನೋಡದೇ ಇರೋದನ್ನ. ಆಗ ಎರಡು ಕೂಡ ಇಂದ್ರಿಯಗಳಿಂದ ನೋಡುವಂಥ ವಿಷಯಗಳೇ. ಎರಡಕ್ಕೂ ಒಂದು ವ್ಯಾಪ್ತಿ ಇರಬೇಕು, ನಿಕಟವಾದ ಸಂಬಂಧ ಇರಬೇಕು, ಅದಾಗಲೇ ಸಿದ್ಧವಾಗಿರ್ಬೇಕು. ಮೊದಲೇ ಮೋಡಕ್ಕೂ ಮಳೆಗೂ, ಕಪ್ಪಾದ ಮೋಡಕ್ಕೂ ಮಳೆಗೂ ಸಿದ್ಧವಾಗಿದೆ, ಎಲ್ಲ ಕಡೆಯೂ ಎಲ್ಲರೂ ನೋಡಿದ್ದಾರೆ, ಲೋಕದಲ್ಲಿ ಸರ್ವರಿಗೂ ಅನುಭವ ಆಗಿರೋ ವಿಷಯ. ಅಂತಹ ಮೋಡ ನೋಡಿದ್ರೆ ಮಳೆ ಬರುತ್ತೆ ಅಂತ ಊಹೆ ಮಾಡ್ಬೋದು. ಅಥವಾ ಕಾವೇರಿಯಲ್ಲಿ ಪ್ರವಾಹ ತುಂಬಾ ಹೆಚ್ಚಾಗಿದ್ರೆ ಎಲ್ಲೋ ಮಳೆ ಬಂದಿದೆ ಅಂತ ತಿಳಿಬಹುದು. ಈ ರೀತಿ ವ್ಯಾಪ್ತಿಯನ್ನ ಗ್ರಹಿಸಬೇಕಾದ್ರೆ ಅವರು ಏನ್ ಮಾಡಿದ್ರು, ಲೋಕದಲ್ಲಿರುವ ಕಾರಣ ಕಾರ್ಯಭಾವವನ್ನು ಇಟ್ಟುಕೊಂಡು ಅತೀಂದ್ರಿಯವಾದ ಈಶ್ವರನನ್ನು ಊಹೆ ಮಾಡಿದ್ರು. ಜಗತ್ತೆಲ್ಲ ಒಬ್ಬ ಸೃಷ್ಟಿ ಮಾಡಿರ್ಬೇಕು, ಅಲ್ಲಿ ವ್ಯಾಪ್ತಿ ಸಿಗೋದಿಲ್ಲ. ಅವನು ಇಲ್ಲಿರುವಂತರೇ ಒಬ್ಬ ಪುರುಷನಾಗಿ ಸಿಗ್ತಾನೆ ಹೊರತು ಅತ್ಯಂತ ಶಕ್ತಿ ಇರುವ ಒಬ್ಬ ಪುರುಷ ಸಿಗ್ಬೋದು. ಆದರೆ ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲ ಕರ್ಮವಶ್ಯರೇ. ಅಂತಹ ಇನ್ನೊಬ್ಬ
ಪುರುಷನು ಸಿಗ್ಬೋದು, ದೇವನಂತೆ ವಿಚಿತ್ರ ಶಕ್ತಿ ಇರೋನೇ ಹೊರತು ಸಕಲೇತರ ವಿಲಕ್ಷಣಾದ ಬ್ರಹ್ಮನನ್ನು ತಿಳಿಸೋಕ್ಕಾಗೋದಿಲ್ಲ ಅದರಿಂದ ಊಹೆ ಮಾಡಿ. ಆದರೆ ಶ್ರುತಿ ಹೇಳೋದು, ಶ್ರುತಿಯಲ್ಲಿ ಏನು ಸಿದ್ಧವಾಗಿದೆ ಅಂದರೆ ಬ್ರಹ್ಮನು ಸಕಲೇತರ ವಿಲಕ್ಷಣನಾದವನು. ಲೌಕಿಕ ಕಾರಣತ್ವ ವಿಲಕ್ಷಣತ್ವಾತ್ ಶ್ರುತಿ ಸಿದ್ಧಸ್ಯ ಬ್ರಹ್ಮಣ. ಶ್ರುತಿಯಲ್ಲಿ ಸ್ಪಷ್ಟವಾಗಿ ಅದರಿಂದಲೇ ತಿಳಿಬೇಕು ಅತೀಂದ್ರಿಯವಾದ ವಿಷಯವನ್ನ. ಮತ್ತೆ ಅಂತತಃ ವೈಶೇಷಿಕಾದಿಭಿ ಅಪಿ, ವೈಶೇಷಿಕರು ಕೂಡ ಘಟೇಶ್ವರಗತ ಸಂಯೋಗ ವಿಭಾಗ ದ್ವಿತ್ವ ದ್ವಿಪೃಥಕ್ತ್ವಾದಿ ಕಾರ್ಯೇಷು ಈಶ್ವರಸ್ಯೈವ ನಿಮಿತ್ತಂ ಉಪಾದಾನತ್ವಂಚ ಅಭ್ಯುಪಗತಮಿತಿ ನ ಕಶ್ಚಿತ್ ಅಸ್ಮನ್ಮತೆ ದೋಷಃ. ಅದೇ ರೀತಿ ತಥಾ ಬುದ್ಧಿಪೂರ್ವಕ ಸುಖೋತ್ಪಾದನಾದಪಿ ದ್ರಷ್ಟವ್ಯ. ಈಶ್ವರನಿಗೆ ಅವ್ರು ಹೇಳಿದ್ರು ಈಶ್ವರ ವಿಭು. ವಿಭು ಅಂದರೆ ಏನು? ವೈಶೇಷಿಕರ ಮತದಲ್ಲಿ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವಂ ಅಂತ ಹೇಳಿದ್ರು. ಸಂಯೋಗ ವಿಭಾಗ ಎಲ್ಲ ಉಂಟಾಗೋದು, ಎರಡು ಸೇರೋದು ಬೀಳೋದು, ಇದೆಲ್ಲ ಸಂಯೋಗ ವಿಭಾಗ ಅನ್ನೋದು ಎರಡು ಪದಾರ್ಥಗಳು ಅಂತ ನಿರೂಪಣೆ ಮಾಡ್ತಾರೆ ಅವರು. 14 ಪದಾರ್ಥಗಳಲ್ಲಿ ಗೌತಮರು ನಿರೂಪಣೆ ಮಾಡ್ತಾರೆ. ಆ ಸಂಯೋಗ ಈಶ್ವರನು ಎಲ್ಲ ಪದಾರ್ಥಗಳು ನೋಡಿ ಸಂಯೋಗ ಹೊಂದಿದ್ದಾನೆ ಅಂತ ಹೇಳಿದ್ರು ವಿಭು. ಆದ್ದರಿಂದ ಆ ಈಶ್ವರನಿಗೆ ಎಲ್ಲ ಪದಾರ್ಥಗಳು ಸಂಯೋಗ ಯಾರು ಉಂಟು ಮಾಡ್ತಾರೆ? ಈಶ್ವರನೇ ಉಂಟು ಮಾಡ್ತಾನೆ ಅಂತ ಹೇಳಿದ್ರು. ಎಲ್ಲಿ ಉಂಟಾಗುತ್ತೆ? ಈಶ್ವರನಲ್ಲಿಯೇ ಉಂಟಾಗುತ್ತೆ. ಕಾರ್ಯಂ ಯತ್ರ ಸಮವೇತಿ ತತ್ ಸಮವಾಯಿ ಕಾರಣಂ ಅನ್ನೋದು ನೈಯಾಯಿಕರ ಲಕ್ಷಣ. ಸಮವಾಯಿ ಕಾರಣಕ್ಕೆ ಅದೇ ಉಪಾದಾನ ಕಾರಣ ಥರ ಸಮವಾಯಿ ಕಾರಣ ಅನ್ನೋದವರು. ಆ ಸಮವಾಯಿ ಕಾರಣ ಅನ್ನೋದಕ್ಕೆ ಲಕ್ಷಣವೇನೆಂದರೆ ಕಾರ್ಯಂ ಯತ್ರ ಸಮವೇತಿ ತತ್ ಸಮವಾಯಿ ಕಾರಣ. ಮಣ್ಣಿನಲ್ಲಿ ತಾನೇ ಮಡಿಕೆ ಉಂಟಾಗೋದು, ಆದ್ದರಿಂದ ಅದು ಸಮವಾಯಿ ಕಾರಣ ಅಂತ ಹೇಳಿದ್ರು. ಈಶ್ವರನಲ್ಲಿಯೇ ಇದೆಲ್ಲ ಸಂಯೋಗ ಉಂಟಾಗಬೇಕು. ಎಲ್ಲ ಪದಾರ್ಥಗಳನ್ನೇ ಅವನಿಗೆ ಸಂಯೋಗ ಉಂಟಾಗಬೇಕಾದರೆ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ ಈಶ್ವರನಿಗೆ ಇದೆ. ಅದು ಈಶ್ವರನಲ್ಲಿಯೇ ಉಂಟಾಗಬೇಕು. ಈಶ್ವರನೇ ನಿಮಿತ್ತ, ಅದಕ್ಕೆ ಎರಡು ಉಪಾದಾನ ನಿಮಿತ್ತ ಅವನೇ. ಈ ವಿಷಯದಲ್ಲಿ ನೀವು ಒಪ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅದೇ ರೀತಿ ಜೀವಾತ್ಮನಿಗೆ ಸುಖ ದುಃಖಗಳೆಲ್ಲ ಬರುತ್ತೆ, ಅದು ಒಪ್ಕೊಳ್ಳೇಬೇಕೆಲ್ಲರೂ. ನೈಯಾಯಿಕರು ಒಪ್ಕೊಂಡಿದ್ದಾರೆ. ಆ ದುಃಖದ ಆತ್ಯಂತಿಕ ನಾಶವೇ ಮೋಕ್ಷ ಅಂತ ಹೇಳ್ತಾರೆ. ದುಃಖವನ್ನು ಹೋಗಿಸೋದೇ ಉದ್ದೇಶ ಎಲ್ಲ ದರ್ಶನಗಳಿಗೂ. ಆದ್ದರಿಂದ ಅವರು ಹೇಳೋದು ಈ ದುಃಖ ಅನ್ನೋದು ಎಲ್ಲಿ ಉಂಟಾಗುತ್ತೆ? ಜೀವಾತ್ಮನಲ್ಲಿಯೇ ಉಂಟಾಗುತ್ತೆ. ಅದಕ್ಕೆ ಯಾರು ಕಾರಣ? ಅವನೇ ಕಾರಣ. ಅವನೇ ನಿಮಿತ್ತ ಆಯಿತು, ಅವನೇ ಉಪಾದಾನ ಆಯಿತು. ಕಾರ್ಯವು ಅವನಲ್ಲೇ ಆಗೋದು. ಕಾರ್ಯಮಿತ್ರ ಸಮವೇತಿ ತತ್ತು ಸಮವಾಯಿ ಕಾರಣ. ಅವನೇ ಸಮವಾಯಿ ಕಾರಣ, ಅವನೇ ನಿಮಿತ್ತ ಕಾರಣ. ಎರಡೂ ಅವನೇ ಆಯ್ತು. ಅವಾಗ ಉಪಾದಾನವು ನಿಮಿತ್ತವು ಒಬ್ಬನೇ ಅನ್ನೋದು ಎರಡು ವಿಷಯಗಳಲ್ಲಿ ಒಪ್ಕೊಂಡಿದ್ದಾರೆ. ಈ ಎರಡು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನು. ಅದಕ್ಕನುಸಾರ ಅವಳಿಯಲ್ಲೂ ಇದನ್ನು ಹೇಳ್ತಾರೆ. ಇದೇ ರೀತಿ ಈಶ್ವರನಿಗೆ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ, ಅದರಲ್ಲಿ ಅವನೇ ಉಪಾದಾನ ನಿಮಿತ್ತ. ಜೀವನಿಗೆ ತನ್ನ ಸುಖ ದುಃಖಗಳಲ್ಲಿ ಅವನೇ ಉಪಾದಾನ, ಅವನೇ ನಿಮಿತ್ತ. ಇದೆರಡು ಕೂಡ ಸ್ಪಷ್ಟವಾಗಿ ನೋಡಬೇಕು. ಬುದ್ಧಿಪೂರ್ವಕ ಸುಖೋತ್ಪಾದನಂ ಸ್ಪಷ್ಟವಾಗಿ ಮಾಡ್ತಾರೆ, ಹೇಳ್ತಾರೆ ಇಲ್ಲಿ. ಬುದ್ಧಿಪೂರ್ವಕವಾಗಿ ಸುಖವನ್ನು ಉತ್ಪತ್ತಿ ಮಾಡ್ಕೋತಾನೆ ಅಂದರೆ, ಬುದ್ಧಿಪೂರ್ವಕ ಅಂದರೆ ಸಂಕಲ್ಪ ಮಾಡಿ ತಾನೇ ಮಾಡ್ತಾನವನು, ನಿಮಿತ್ತವಾಯ್ತಲ್ಲಿಗೆ. ಆ ಸುಖ ಉತ್ಪತ್ತಿ ಆಗೋದು ಅವನಲ್ಲಿಯೇ ಉತ್ಪತ್ತವಾಗುತ್ತೆ. ಆದ್ದರಿಂದ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂತ ಹೇಳ್ತಾರೆ ಇದರಲ್ಲಿ. ಎರಡು ವಿಷಯದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಆದ್ದರಿಂದ ನಾವು ಒಪ್ಕೊಂಡಿರೋದ್ರಲ್ಲಿ ಏನು ವಿರೋಧ ಹೇಳಕ್ಕಾಗೋದಿಲ್ಲ ನೀವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಪರಮಾತ್ಮನ ಲಕ್ಷಣವನ್ನ ಹೇಳಿ ಬ್ರಹ್ಮಲಕ್ಷಣ ಯೋಗಾತ್ ನಾರಾಯಣಸ್ಯೈವ ಪರಬ್ರಹ್ಮತ್ವಂ ದರ್ಶಯನ್. ಈ ಪರಬ್ರಹ್ಮ ಯಾರು ಅನ್ನೋದು ನಾರಾಯಣನೇ ಅನ್ನೋದನ್ನ ಸಾಮಾನ್ಯ ವಿಶೇಷ ನ್ಯಾಯದಿಂದ ಹೇಳ್ತಾರೆ. ಸತ್ ಬ್ರಹ್ಮ ಆತ್ಮಾದಿ ಸಾಮಾನ್ಯ ಶಬ್ದಾನ ನಾರಾಯಣಾಖ್ಯ ವಿಶೇಷ ಪರ್ಯವಸಾನಂ ಚ ಸೂಚಯನ್. ಸತ್ ಬ್ರಹ್ಮ ಆತ್ಮ ಇದೆಲ್ಲ ಜನರಲ್ ಟರ್ಮ್ಸ್, ಸಾಮಾನ್ಯ ಶಬ್ದಗಳು. ಒಂದು ಸ್ಪೆಸಿಫಿಕ್ ಟರ್ಮ್ನಲ್ಲಿ ಎಂಡ್ ಆಗಬೇಕು. ಎಲ್ಲ ವಿಶೇಷವಾದ ಒಂದು ನಾಮದಲ್ಲಿ ದೇವತೆಯಲ್ಲಿ ಪರ್ಯವಸಾನ ಉಂಟಾಗಬೇಕು. ಎಲ್ಲ ಜನರಲ್ ಟರ್ಮ್ಸ್ ಎಲ್ಲ ಸ್ಪೆಸಿಫಿಕ್ ಟರ್ಮ್ಸಲ್ಲಿ ಎಂಡ್ ಆಗುತ್ತೆ ಯಾವಾಗಲೂ. ಜನರಲ್ ಕಾನ್ಸೆಪ್ಟ್ಸು ಸ್ಪೆಸಿಫಿಕ್ ಕಾನ್ಸೆಪ್ಟಲ್ಲಿ ಈ ರೀತಿ ಎಲ್ಲವೂ ಕೂಡ ಎಲ್ಲ ಕಡೆಯೂ ಅದನ್ನು ಅಪ್ಲೈ ಮಾಡ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ ಇದನ್ನ. ಸದೇವ ಇದು ಮತ್ತು ಅಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಅಂದರೆ ಸಚ್ಛಬ್ದನಾದ ಪರಮಾತ್ಮ ಸಚ್ಛಬ್ದವಾಚ್ಯವಾದುದೇ ಜಗತ್ ಕಾರಣ. ಇದು ಒಂದು ಸಾಮಾನ್ಯ ಶಬ್ದವಾಯಿತು. ಸತ್ ಅಂದರೆ ಏನು ತಿಳಿಯೋದಿಲ್ಲ ನಮಗೆ, ಚೇತನ ಚಿಕ್ಕದೋ ದೊಡ್ಡದೋ ಅದೆಲ್ಲ.
ಆತ್ಮ ಅಂತ ಒಂದು ಕಡೆ ಹೇಳುತ್ತೆ, ಬ್ರಹ್ಮ ಅಂತ ಹೇಳ್ತು. ಬ್ರಹ್ಮ ಅಂದರೆ ಅದು ಬಹಳ ದೊಡ್ಡದಾದದ್ದು, ಬೃಹತ್ತಾದದ್ದು ಅಂತ ತಿಳಿಯುತ್ತೆ ಹೊರತು ಚೇತನವೋ ಅಚೇತನವೋ ತಿಳಿಯೋದಿಲ್ಲ. ಆತ್ಮ ಅಂತ ಹೇಳಿ ಆತ್ಮಾವಾ ಇದಮಗ್ರ ಏಕವೇ ಆಸೀತ್, ಆವಾಗ ಚೇತನ ಅಂತ ತಿಳಿಯುತ್ತೆ. ಆತ್ಮಶಬ್ದವು ಚೇತನನಿಗೆ ಯಾವಾಗಲೂ ಹೇಳುವಂತಹದ್ದು. ಆದ್ದರಿಂದ ಇದು ಸತ್, ಬ್ರಹ್ಮ, ಆತ್ಮ ಈ ಮೂರು ಶಬ್ದಗಳು ಏನ್ ತಿಳಿಸುತ್ತೆ ಅಂದ್ರೆ ಬೃಹತ್ತಾದ ಒಬ್ಬ ಚೇತನನೇ ಜಗತ್ ಸೃಷ್ಟಿ ಮಾಡಿದಾನೆ ಅಂತ ತಿಳಿಯುತ್ತೆ. ಸುಬಾಲೋಪನಿಷತ್ತಿನ ವಾಕ್ಯ ಮಹಾನಾರಾಯಣ ಎಲ್ಲ ನಾರಾಯಣ ಏಕೈವ ಆಸೀತ್ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ಅದು ನಾರಾಯಣನೇ ಆ ಪರದೇವತೆ, ಪರಬ್ರಹ್ಮ ಶಬ್ದದಿಂದ ಹೇಳಲ್ಪಟ್ಟವನು. ಅದು ವಿಶೇಷವಾದ ಶಬ್ದ. ನಾರಾಯಣ ಅನ್ನುವ ವಿಶೇಷದಲ್ಲಿ ಪರ್ಯವಸಾನ ಇದಕ್ಕೆಲ್ಲ. ಅದನ್ನ ಎಲ್ಲಿ ಸೂಚನೆ ಮಾಡ್ತಿದ್ದಾರೆ? ಶ್ರುತಿ ನಾರಾಯಣೋಪನಿಷತ್ತು ಹೇಳ್ತು, ನಾರಾಯಣ ಪರಂ ಬ್ರಹ್ಮ ತತ್ವನಾರಾಯಣ ಪರಃ, ಅವನೇ ಪರತತ್ವ, ಪರಜ್ಯೋತಿ, ಪರಮಾತ್ಮ, ಪರಂ ಬ್ರಹ್ಮ ಎಲ್ಲವನ್ನು ನಾರಾಯಣೋಪನಿಷತ್ತು ಹೇಳುತ್ತೆ. ನಾರಾಯಣ ಪರೋ ಜ್ಯೋತಿ ತತ್ವಂ ನಾರಾಯಣ ಪರಃ, ಆತ್ಮ ನಾರಾಯಣ ಪರಃ, ಪರಮಾತ್ಮ, ಪರತತ್ವ, ಪರಂಜ್ಯೋತಿ, ಪರಬ್ರಹ್ಮ ನಾಲ್ಕನ್ನು ನಾರಾಯಣೋಪನಿಷತ್ತು ಸ್ಪಷ್ಟವಾಗಿ ತಿಳಿಸುತ್ತೆ. ಆದರೆ ಇಲ್ಲಿ ಏನು ಸಂದೇಹ ಅಂದರೆ ನಾರಾಯಣ ಪರಂ ಅನ್ನೋದನ್ನ ಕೆಲವರು ಸೇರಿಸ್ಬಿಟ್ಟು ಸಮಸ್ತ ಪದವಾಗಿ ನಾರಾಯಣಾತ್ ಪರಂ ಅಂತ ಮಾಡಿ ನಾರಾಯಣಗಿಂತ ಯಾರೋ ಇನ್ನೊಬ್ರು ಬೇರೆ ಇದ್ದಾರೆ ಶ್ರೇಷ್ಠವಾಗಿ ಅಂತ ಅರ್ಥ ಮಾಡ್ಬೋದಲ್ಲ, ಆಕ್ಷೇಪ. ಅದನ್ನ ಸ್ಪಷ್ಟಪಡ್ತಾರೆ. ಯಾಕೆ ಬೇರೆ ಅದರಲ್ಲಿಯೇ ನಾರಾಯಣ ಪರಂ ನಾರಾಯಣ 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 ಪರಬ್ರಹ್ಮ ತತ್ವಂ ನಾರಾಯಣ ಪರಃ ತತ್ವಂ ನಾರಾಯಣ ಪರಃ ಅಂತ ಸ್ಪಷ್ಟವಾಗಿ ಅಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ನಾರಾಯಣ ಅಂತ ಬಂತು. ನಾರಾಯಣ ಪರೋ ಜ್ಯೋತಿ ಆತ್ಮ ನಾರಾಯಣ ಪರಃ ಎಲ್ಲ ನಾರಾಯಣ ಅಂತಲೂ ಹೇಳಿದೆ, ನಾರಾಯಣ ಅಂತ ಹೇಳಿದ್ದೆ. ಇದು ನಾರಾಯಣ ಅಂತ ಹೇಳಿರೋದು ಪ್ರಥಮ ವಿಭಕ್ತಿ ಏಕವಚನದ ಅರ್ಥದಲ್ಲಿ ಇದನ್ನ ನಾವು ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತಾರೆ. ಅದನ್ನ ಗೀತಾರ್ಥ ಸಂಗ್ರಹದಲ್ಲಿ ಇತಿ ಶ್ರುತಿಯನ್ನು ಕಾರಣ, ಶ್ರುತಿಯನ್ನು ತಿಳಿಸುವ ನಾರಾಯಣ ಪರಂ ಬ್ರಹ್ಮ ಗೀತಾಶಾಸ್ತ್ರೇ ಸಮೀರ್ಥ. ಗೀತಾರ್ಥ ಸಂಗ್ರಹದ ಆರಂಭದಲ್ಲಿ ಗೀತಾಶಾಸ್ತ್ರದಲ್ಲಿ ಯಾರು ಹೇಳಲ್ಪಟ್ಟಿರೋದು? ನಾರಾಯಣ ಪರಂ ಬ್ರಹ್ಮ ಸ್ಪಷ್ಟಪಡಿಸ್ತಾರೆ ಯಾವನರು. ಇದಕ್ಕೆ ಹೀಗೆ ಅರ್ಥ ಮಾಡಬೇಕು ಇದರಲ್ಲಿ ಅಂತ ಹೇಳ್ಬಿಟ್ಟು ಗೀತಾರ್ಥ ಸಂಗ್ರಹದಲ್ಲಿ ಶಾಸ್ತ್ರಾರ್ಥ ಸಂಗ್ರಹ ಶ್ಲೋಕಸ್ಯ, ಶಾಸ್ತ್ರಾರ್ಥದ ಸಂಗ್ರಹ ಶ್ಲೋಕ ಅವರು ಹೇಳಿದ್ರು. ಗೀತಾರ್ಥ ಸಂಗ್ರಹ ಪ್ರಪಂಚನಮಿಹ ಕ್ರಿಯತೆ ಇತಿ ಜ್ಞಾಪಯನ್ ಮುಕ್ತೈಃ ಪ್ರಕಾರೈಃ ಸಮಾಖ್ಯಾತ್ರಯಂ ಅಸ್ಯೈವ ಸಂಗತಂ. ಇವನಿಗೆ ಮೂರು ಹೆಸರುಗಳು ಸಂಗತವಾಗಿದೆ. ನಾರಾಯಣ ಅಂತ ಹೇಳುವವನಿಗೆ ಮೂರು ಹೆಸರುಗಳು ಪರಮಾತ್ಮನಿಗೆ ಸಂಗತವಾಗಿದೆ ಅಂತ ಹೇಳುವಾಗ ಹೇಳ್ತಾರೆ ಮೂರು. ಉಕ್ತೇಶು ಅರ್ಥೇಶು ವಾ ಸಮಾಖ್ಯಾತ್ರಯಂ ಪ್ರಮಾಣಯನ್. ಪ್ರಮಾಣವು ಇಲ್ಲಿಯೇ ಇದೆ, ಗೀತೆಯಲ್ಲಿಯೇ ಪ್ರಮಾಣವು ಕೂಡ ಸಿಗುತ್ತೆ ನಮಗೆ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್, ಅರ್ಜುನನು ಸ್ತೋತ್ರ ಮಾಡುವುದು. ಅಲ್ಲಿ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪ್ರಥಿತಃ ಪುರುಷೋತ್ತಮಃ ಸ್ಪಷ್ಟವಾಗಿ ಹೇಳಿದೆ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ, ಪುರುಷೋತ್ತಮ ಯೋಗದಲ್ಲಿ ಬರುವಂತಹದ್ದು. ಅದು ಪುರುಷೋತ್ತಮ ಶಬ್ದ ಬಂತು. ಯೇಷ ನಾರಾಯಣ ಶ್ರೀಮಾನ್ ಅನ್ನೋದು ತಿ ಅಮೀಷಾಂ ಕೃಷ್ಣೈಕ ವಿಷಯತ್ವಂ ಚ ದರ್ಶಯನ್ ಅಂತ ಹೇಳಿದ್ರು. ಇದು ಕೃಷ್ಣನೇ ಅದಕ್ಕೆಲ್ಲ ವಿಷಯವು ಅಂತ ಹೇಳ್ಬಿಟ್ಟು ಅದರಲ್ಲಿ ಹೇಳ್ತಾರೆ ನಾರಾಯಣ ಶ್ರೀಮಾನ್ ಅಂತ ಹೇಳ್ಬಿಟ್ಟು. ಅಭೇದ ಶ್ರುತೀನಾಂ ಭೇದ ಶ್ರುತೀನಾಂ ಘಟಕ ಶ್ರುತೀನಾಂ ಕಾರಣಶೋಧಕ ಉಪಾಸನ ಶ್ರುತೀನಾಂ ಚ ನಿಷ್ಕೃಷ್ಟಮ ಅರ್ಥಂ ಸಂಗೃಹಣಾತಿ ಅಂತ ಹೇಳಿದ್ರು. ಇದರಲ್ಲಿ ಎಲ್ಲ ಇದು ಕೂಡ ಅಭೇದ ಶ್ರುತಿಗಳೇನು, ಭೇದ ಶ್ರುತಿಗಳೇನು, ಘಟಕ ಶ್ರುತಿಗಳು, ಕಾರಣ ಶ್ರುತಿಗಳು, ಶೋಧಕ ಶ್ರುತಿಗಳು, ಉಪಾಸನ ಶ್ರುತಿಗಳು ಎಲ್ಲ ಅದಕ್ಕೂ ಒಂದು ಸಂಗ್ರಹವಾದ ಅರ್ಥ ಎಲ್ಲ ತಿಳಿಸೋದು ಪರಂ ಬ್ರಹ್ಮ ಪುರುಷೋತ್ತಮ ನಾರಾಯಣ ಅನ್ನೋದು. ಅದನ್ನ ಇಲ್ಲಿ ತಿಳಿಸ್ತಾರೆ. ಪರಂ ಬ್ರಹ್ಮ ಪುರುಷೋತ್ತಮ ನಾರಾಯಣ ಅಂತ ಹೇಳ್ಬಿಟ್ಟು ಎಲ್ಲ ಶ್ರುತಿಗಳಿಗೂ ಅಭೇದ ಶ್ರುತಿ ಚೇತನ ಅಚೇತನಗಳಿಗೂ ಪರಮಾತ್ಮನಿಗೂ ಎಲ್ಲ ಅಭೇದವನ್ನು ತಿಳಿಸುವಂತಹದ್ದು. ಭೇದ ಶ್ರುತಿಗಳು ಬೇರೆ ಬೇರೆ ಅಂತ ತಿಳಿಸುತ್ತೆ. ಎಲ್ಲ ಭೋಕ್ತ ಭೋಗ್ಯಂ ಪ್ರೇರಿತಾರಂಚ ಮತ್ವ ಮೊದಲಾದದ್ದು. ಅಭೇದ ಶ್ರುತಿಗಳು ಅಯಮ ಆತ್ಮ ಬ್ರಹ್ಮ ತತ್ವಮಸಿ ಮೊದಲಾದದ್ದು. ಘಟಕ ಶ್ರುತಿಗಳು ಅದು
ಅಂತಃಪ್ರವಿಷ್ಟ ಶಾಸ್ತ ಜನಾನಾಂ ಅಥವಾ ಆತ್ಮನಿ ತಿಷ್ಠನ್ ಆತ್ಮನೋಂತರ ಯಸಿ ಆತ್ಮ ಶರೀರಂ ಯಸಿ ಪೃಥ್ವಿ ಶರೀರಂ. ಇದೆಲ್ಲ ಘಟಕ ಶ್ರುತಿಗಳು, ಭೇದವನ್ನು ಅಭೇದವನ್ನು ಸೇರಿಸುವಂತಹದ್ದು. ಎರಡನ್ನು ಶರೀರ ಆತ್ಮಭಾವದಿಂದ ಭೇದ ಶ್ರುತಿಗೂ ಅಭೇದ ಶ್ರುತಿಗೂ ಸಮನ್ವಯನ್ನು ಮಾಡುವುದು ಘಟಕ ಶ್ರುತಿ ಅಂತ ಹೇಳಿಬಿಟ್ಟು, ಕಾರಣ ಶೋಧಕ ಉಪಾಸನ ಶ್ರುತಿನ ಕಾರಣ ಶ್ರುತಿಗಳು ಜಗತ್ಕಾರಣತ್ವವನ್ನು ಹೇಳುತ್ತೆ. ಎಲ್ಲ ಸದೇವ ಸೌಮ್ಯದ ಮುಗ್ರಾಸೀತೆ ಮೊದಲಾದದ್ದು. ಶೋಧಕ ಅನ್ನೋದು ಪರಮಾತ್ಮನ ಸ್ವರೂಪವನ್ನು ತಿಳಿಸುತ್ತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮ ಮೊದಲಾದದ್ದೆಲ್ಲ ಅವನ ಸ್ವರೂಪವನ್ನು ತಿಳಿಸುತ್ತೆ. ಉಪಾಸನ ಶ್ರುತಿಗಳು ಉಪಾಸೀತ ಧ್ಯಾಯೀತ ತದ್ವಿಜಿಜ್ಞಾಸಸ್ವ ಅದೆಲ್ಲ ಬ್ರಹ್ಮವಿತ್ ಆಪ್ನೋತಿ ಪರಂ, ಇದೆಲ್ಲ ಉಪಾಸನೆಯನ್ನು ಹೇಳುವಂತಹ ಶ್ರುತಿಗಳು. ಇದು ಎಲ್ಲ ಶ್ರುತಿಗಳಿಗೂ ನಿಷ್ಕೃಷ್ಟವಾದ ಒಂದು ಅರ್ಥ. ಯಾರು ಇಲ್ಲೆಲ್ಲ ಹೇಳಲ್ಪಟ್ಟ ವಿಶೇಷ ಉಪಾಸ್ಯನಾದವನು ಯಾರು, ಜಗತ್ ಕಾರಣ ಆದವನು ಯಾರು, ಯಾರ ಸ್ವರೂಪವನ್ನೇ ಹೇಳ್ತಿದೆ ಬ್ರಹ್ಮಶಬ್ದರಿಂದ, ಇದೆಲ್ಲವೂ ಕೂಡ ಪರಂಬ್ರಹ್ಮ ಪುರುಷೋತ್ತಮ ನಾರಾಯಣ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲವೂ ಒಬ್ಬನಿಗೆ ನಾರಾಯಣನೇ ಪರದೇವತೆ ಅಂತ ಹೇಳೋದು. ಸರ್ವಸಾಮಾನಾಧಿಕರಣ್ಯಂ ಸರ್ವವೈಲಕ್ಷಣ್ಯಂಚ ಸರ್ವಾಂತರ್ಯಾಮಿತ್ವೇನ ಉಪಪನ್ನಮಿತಿ ಪದತ್ರಯ ಅಭಿಪ್ರಾಯ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪರಂಬ್ರಹ್ಮ ಅಂತ ಹೇಳುವಾಗ ಸರ್ವಸಾಮಾನಾಧಿಕರಣೆ ಹೇಳಲ್ಪಟ್ಟಿದೆ. 3 ಶಬ್ದಗಳಲ್ಲಿ 3 ವಿಷಯಗಳು ತಿಳಿಯುತ್ತೆ ಅಂತ ಹೇಳಿದ್ರು. ಪರಂಬ್ರಹ್ಮ ಅನ್ನೋದು ಸರ್ವಸಾಮಾನಾಧಿಕರಣ್ಯ, ಪುರುಷೋತ್ತಮ ಅನ್ನೋದು ಸರ್ವವೈಲಕ್ಷಣ್ಯ, ನಾರಾಯಣ ಅನ್ನೋದು ಸರ್ವಾಂತರ್ಯಾಮಿತ್ವ. ಈ 3 ವಿಷಯಗಳನ್ನು ತಿಳಿಸಿ ಎಲ್ಲದಕ್ಕೂ ಸಮನ್ವಯವಾಗುತ್ತೆ ಎಲ್ಲಕ್ಕೂ ಅಂತ ಹೇಳ್ತಾರೆ. ವೇದಾಂತ ದೇಶಿಕರು ತೋರಿಸ್ತಾರೆ. ಇಲ್ಲಿ ಪರಂಬ್ರಹ್ಮನ ಭಾಷಿಕಾರರು ಯಾಕೆ ಈ 3 ಶಬ್ದಗಳನ್ನು ಹೇಳಿದ್ರು. ಇಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳುವಾಗ ಸರ್ವವಸ್ತು ಸಮಾನಾಧಿಕರಣೆ ಹೇಳಿದೆ ಪರಮಾತ್ಮನಿಗೆ. ಇದೆಲ್ಲವೂ ಬ್ರಹ್ಮವೇ, ಸರ್ವಕ್ಕೂ ಬ್ರಹ್ಮನಿಗೂ ಸಮಾನಾಧಿಕರಣ್ಯ. ಹಾಗೆ ಹೇಳಿದಾಗ ಎಲ್ಲವೂ ಬ್ರಹ್ಮನನ್ನು ಆತ್ಮವಾಗಿ ಹೊಂದಿದೆ ಅನ್ನೋದು ಅರ್ಥ. ಐತದಾತ್ಮ್ಯಂ ಇದಂ ಸರ್ವಂ, ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ. ಅಸಮಾನಾಧಿಕರಣ್ಯ ಅನ್ನೋದು ಒಂದು ಅನೇಕ ವಿಶೇಷಣಗಳು ಒಂದೇ ವಿಭಕ್ತಿಯಲ್ಲಿರೋದು, ಒಂದೇ ವಸ್ತುವನ್ನು ವಿಶೇಷಿಸುತ್ತೆ ಅಂತ ಹೇಳೋದು. ಅಸಮಾನಾಧಿಕರಣ್ಯವನ್ನು ತಿಳಿಸುತ್ತೆ. ಸರ್ವಂ ಬ್ರಹ್ಮ ಅನ್ನೋದು ಸರ್ವವಸ್ತು ಸಮಾನಾಧಿಕರಣ್ಯವನ್ನು ತಿಳಿಸುವಂತಹ ಶಬ್ದ. ಪುರುಷೋತ್ತಮ ಅಂತ ಹೇಳೋದು ವೈಲಕ್ಷಣ್ಯ, ಸರ್ವವೈಲಕ್ಷಣ್ಯ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿದ್ಧಃ ಪುರುಷೋತ್ತಮ ಉತ್ತಮ ಪುರುಷಸ್ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಎಲ್ಲರಿಗಿಂತ ಬೇರೆಯಾದವನು ಅನ್ಯಃ ಪುರುಷೋತ್ತಮ. ಉತ್ತಮ ಪುರುಷಸ್ತು ಅನ್ಯಃ, ಅದು ಸರ್ವ ವೈಲಕ್ಷಣ್ಯವನ್ನು ತಿಳಿಸುತ್ತೆ, ಎಲ್ಲರಿಗಿಂತಲೂ ವಿಲಕ್ಷಣನಾದವನು ಅನ್ನೋದನ್ನು. ನಾರಾಯಣ ಶಬ್ದದಲ್ಲಿ ಬಹುಬ್ರೀಹಿ ಸಮಾಸದಿಂದ ನಾರಾಹ ಅಯನಂ ಯಸ್ಯ ಸಹ ನಾರಾಯಣ, ಎಲ್ಲರೂ ಅವನಿಗೆ ವಾಸಸ್ಥಾನ ಅಂದರೆ ಅಂತರ್ಯಾಮಿಯಾಗಿದ್ದಾನೆ ಎಲ್ಲಕ್ಕೂ ಅಂತ ಅರ್ಥ. ಎಲ್ಲರೂ ವಾಸಸ್ಥಾನ ಅಂದರೆ ಅದು ವಾಸುದೇವ ಶಬ್ದದಲ್ಲಿ ಇದರ ಅರ್ಥವು ಸ್ಪಷ್ಟವಾಗಿ ನಿರುಕ್ತಿಯನ್ನು ಹೇಳ್ತಾರೆ ವಿಷ್ಣು ಪುರಾಣದಲ್ಲಿ. ಸರ್ವತ್ರಾಸೌ ಸಮಸ್ತಂಚ ಅತ್ರೇತಿ ವೈಯತಃ ತತಃ ಸ ವಾಸುದೇವೇತಿ ವಿದ್ವದ್ಭಿಃ ಪರಿಪಠ್ಯತೆ. ವಿಷ್ಣು ಪುರಾಣದ ಶ್ಲೋಕ. ಸರ್ವತ್ರ ಅಸೌ ವಸತಿ ಸಮಸ್ತಂಚ ಅತ್ರ ವಸತಿ. ಎಲ್ಲಿಯೂ ಎಲ್ಲದರಲ್ಲಿಯೂ ಇವನಿದ್ದಾನೆ, ಎಲ್ಲವೂ ಇವನಲ್ಲಿ ಇದೆ. ಆದ್ದರಿಂದ ಅವನಿಗೆ ವಾಸುದೇವ ಅಂತ ಹೆಸರು. ಸರ್ವತ್ರ ಅಸೌ ಸಮಸ್ತಂಚ ವಸತಿ ಅತ್ರೇತಿ ವೈಯತಃ. ಸಮಸ್ತಂಚ ಅತ್ರ ವಸತಿ ಸರ್ವತ್ರ ಅಸೌ ವಸತಿ. ಆದ್ದರಿಂದ ವಾಸುದೇವ ಅನ್ನುವ ಹೆಸರು ಬಂದಿದೆ ಅವನಿಗೆ. ಇದು ನಾರಾಯಣ ಅಯನಂ ಅಂತ ಒಂದು ತತ್ಪುರುಷ. ಪ್ರೌರಿಹಿಯಲ್ಲಿ ನಾರಾಹ ಅಯನಂ ಯಸ್ಯ ಸಹ ಅನ್ನೋದ್ರಿಂದ ಅಂತರ್ಯಾಮಿತ್ವ ಸಿಗುತ್ತೆ. ಎಲ್ಲರಲ್ಲಿಯೂ ವಾಸ ಮಾಡ್ತಾನೆ ಅಂತರ್ಯಾಮಿಯಾಗಿ. ಅದು ಬೃಹದಾರಣ್ಯಕ ಉಪನಿಷತ್ ಅಂತರ್ಯಾಮಿ ಬ್ರಾಹ್ಮಣವು ಸ್ಪಷ್ಟವಾಗಿ ತಿಳಿಸುತ್ತೆ. ಅದನ್ನು ಸರ್ವಾಂತರ್ಯಾಮಿತ್ವ ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ. ಅತಏವ ಅತ್ರ ಪ್ರಪಂಚ ಬಾಧಕತ್ವ ಪ್ರಪಂಚ ಬಾಧ ಭೇದಾದಿನ ಸಮಾನಾಧಿಕರಣ್ಯ ವದಂತಹ ನಿರಸ್ತಾಹ ಅಂದರು. ಅದರಿಂದಲೇ ಇಲ್ಲಿ 2 ಪಕ್ಷಗಳು ಒಂದು ಸಮಾನಾಧಿಕರಣ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನುವಾಗ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಸಮಾನಾಧಿಕರಣ್ಯಕ್ಕೆ ಒಂದು ಅರ್ಥದಲ್ಲಿ ಬಾಧಾಯಾಮ್ ಸಮಾನಾಧಿಕರಣ್ಯಂ ಅಂತ ಒಂದು ಹೇಳಿದ್ರು. ಐಕ್ಯೇ ಸಮಾನಾಧಿಕರಣ್ಯಂ,
ಭೇದಾಭೇದದಿಂದ ಸಮಾನಾಧಿಕರಣ್ಯ. ಈ ರೀತಿ ಸಮಾನಾಧಿಕರಣ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ವೈಯಾಕರಣರು ಹೇಳಿರುವ ರೀತಿಯಲ್ಲಿ ನಾವು ಸಮಾನಾಧಿಕರಣ್ಯವನ್ನು ಹೇಳ್ತೀವಿ. ಕೈಯಟರು ಅಂತ ವೈಯಾಕರಣರು ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ ಅರ್ಥೇ ವೃತ್ತಿ ಸಮಾನಾಧಿಕರಣ್ಯಂ ಅಂತ ಅದರ ಲಕ್ಷಣವನ್ನು ಹೇಳಿದ್ರು. ಅದನ್ನ ನಾವು ಉಪಯೋಗಿಸ್ತೀವಿ, ನಾವು ಅದನ್ನು ಅನುಸರಿಸ್ತೇವೆ. ಆದರೆ ಅದ್ವೈತ ಪಕ್ಷದಲ್ಲಿ ಬೇರೆ ಬೇರೆ ವಾಕ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಮಾನಾಧಿಕರಣ ಹೇಳ್ತಾರೆ. ಒಂದೇ ರೀತಿ ಇಲ್ಲ ಅವರಿಗೆ. ಪ್ರಪಂಚದೊಡನೆ ಪರಮಾತ್ಮನಿಗೆ ಸಮಾನಾಧಿಕರಣ ಹೇಳಿದವಾಗ ಬಾಧಾಯಾಮ್ ಸಮಾನಾಧಿಕರಣ ಹೇಳಬೇಕು. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಿದಾಗ ಸರ್ವಂ ಇದಂ ಬಾಧಿತವಾಗುತ್ತೆ. ಬ್ರಹ್ಮ ಒಂದೇ ಇರೋದು, ಸರ್ವಂ ಇದಂ ಇಲ್ಲವೇ ಇಲ್ಲ. ಅಲ್ಲಿ ಸಮಾನಾಧಿಕರಣ ಹೇಗೆ ಹೇಳ್ತೀರಾ? ಸರ್ವಂ ಕಲ್ವಿದಂ ಬ್ರಹ್ಮ, ಇದಂ ಸರ್ವಂಗೂ ಬ್ರಹ್ಮನಿಗೂ ಹೇಗೆ ಸಮಾನಾಧಿಕರಣ ಹೇಳೋದು ಅಂತ ಹೇಳಿದ್ರೆ, ಸರ್ವಮಿದಂ ಅನ್ನೋದು ಬಾಧಾರ್ಥದಲ್ಲಿದೆ. ಬಾಧಾಯಾಮ್ ಸಮಾನಾಧಿಕರಣ್ಯಂ. ತತ್ವಮಸಿಯಲ್ಲಿ ತತ್ ತ್ವಂ ಎರಡಕ್ಕೂ ಸಮಾನಾಧಿಕರಣ ಹೇಗೆ ಹೇಳ್ತೀರಿ ಅಂದರೆ ಐಕ್ಯ ಸಮಾನಾಧಿಕರಣ್ಯಂ. ಚೇತನವ ಹೇಳಿರೋದ್ರಿಂದ ಬಾಧೆ ಇಲ್ಲ, ಅದು ಎರಡಕ್ಕೂ ಐಕ್ಯವನ್ನು ಹೇಳಬೇಕು ಅಂತ ಹೇಳಿದ್ರು. ಹೀಗೆ ಭೇದ ಭೇದ ಭಾಸ್ಕರರು ಹೇಳ್ತಾರೆ. ಅಚಿತ್ತಿಗೂ ಮತ್ತೆ ಇದಕ್ಕೂ ಕೂಡ ಭೇದ, ಆದರೆ ಜೀವನಿಗೂ ಬ್ರಹ್ಮನಿಗೂ ಅಭೇದ ಹೀಗೆ ಹೇಳ್ತಾರೆ. ಅಚಿತ್ ಅನ್ನೋದು ಸತ್ಯ ಅವರಿಗೆ, ಭಾಸ್ಕರರಿಗೆ, ಭೇದಾಭೇದವಾದಿಗಳಿಗೆ. ಆದ್ದರಿಂದ ಒಂದರಲ್ಲಿ ಭೇದ, ಒಂದರಲ್ಲಿ ಅಭೇದ, ಇದೆಲ್ಲ ಇಟ್ಕೊಂಡು ಸಮಾನಾಧಿಕರಣ ಹೇಳೋದು, ಅದು ಒಂದೇ ರೀತಿಯಾಗಿ ಹೇಳೋದಿಲ್ಲ. ಅದೆಲ್ಲವೂ ಕೂಡ ನಾವು ನಿರಸನ ಮಾಡ್ತೇವೆ ಇದರಲ್ಲಿ. 3 ಪದಗಳಿಂದ ನಮ್ಮ ಸಮಾನಾಧಿಕರಣ ಹೇಗೆ ಅಂದರೆ ಅದು ಅಂತರ್ಯಾಮಿತ್ವದಿಂದ, ಶರೀರಾತ್ಮಭಾವದಿಂದ ಎಲ್ಲವೂ ಕೂಡ ಉಪಪನ್ನವಾಗುತ್ತೆ ತಿಳಿಸುತ್ತೆ. ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್. ಏಕೋ ಹವೈ ನಾರಾಯಣ ಆಸೀತನ ಬ್ರಹ್ಮಾನೇಶಾನಃ, ಇದೆಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಇದರಲ್ಲಿ. ಇಲ್ಲಿ ಮಂತ್ರಿಕೋಪನಿಷತ್ ಅಂತ ಹೇಳ್ಬಿಟ್ಟು, ತತ್ರ ಬ್ರಹ್ಮ ಚತುರ್ಮುಖೋ ಅಜಾಯತ ಹೇಳ್ಬಿಟ್ಟು ಅವನಿಗೆ ಸೃಷ್ಟಿ ಹೇಳಲ್ಪಟ್ಟಿದೆ. ಚತುರ್ಮುಖ ಬ್ರಹ್ಮನಿಗೆ ಯೋ ಬ್ರಹ್ಮಾಂಡಂ ವೇದಾತಿ ಪೂರ್ವಂ ಯೋ ವೈ ವೇದಾಶ್ಚ ಪ್ರೇಣೋತಿ ತಸ್ಮೈ, ಅವನು ಸೃಷ್ಟಿ ಮಾಡಿ ಅವನಿಗೆ ವೇದಗಳನ್ನೆಲ್ಲ ಉಪದೇಶ ಮಾಡ್ತಾನೆ ಚತುರ್ಮುಖ ಬ್ರಹ್ಮನನ್ನ ಅಂತ ಹೇಳಲ್ಪಟ್ಟಿದೆ. ಮೊದಲಾದರಲ್ಲಿ ಇತ್ಯಾದಿ ಉಕ್ತ ಕರಣಕಳೇಬರ ಪ್ರಧಾನ ಹಿತೋಪದೇಷ್ಟೃತ್ವಾದಿಕಂ ಅಭಿಪ್ರೇತ್ಯಾಹ ಬ್ರಹ್ಮಾದಿ ಸ್ಥಾವರಾಂತಮಖಿಲಂ ಜಗತ್ ಸೃಷ್ಟ್ವಾ ಅಂತ ಹೇಳಿ ಅದು ಮುಂದೆ ಅದಕ್ಕೆ ಹೇಳ್ತಾರೆ. ಬ್ರಹ್ಮಾದಿ ಸ್ಥಾವರಾಂತಮಖಿಲಂ ಜಗತ್ ಸೃಷ್ಟ್ವಾ ಸ್ವೇನ ರೂಪೇಣ ಅವಸ್ಥಿತ. ಇದು ಮೂಲ ಕೆಳಗಡೆ ಇದೆ, ಇಲ್ಲಿ ನೋಡ್ಕೋಬಹುದು ಮೂಲವಾಕ್ಯ. ಬ್ರಹ್ಮಾದಿ ಸ್ಥಾವರಾಂತಂ ಅಖಿಲಂ ಜಗತ್ ಸೃಷ್ಟ್ವಾ, ಚತುರ್ಮುಖ ಬ್ರಹ್ಮನು ಅವನಿಂದಲೇ ಸೃಷ್ಟಿಯಾಗಿದ್ದಾನೆ ಅಂತ ಹೇಳಿ, ಮಿಕ್ಕಿದೆಲ್ಲವೂ ಅವನಿಂದಲೇ ಸೃಷ್ಟಿಯಾಗಿದೆ ಅಂತ ಹೇಳಿ, ಅಷ್ಟೇ ಅಲ್ಲದೆ ಅವನಿಗೆ ವೇದಗಳನ್ನು ಉಪದೇಶ ಮಾಡಿದ ಅವನಿಗೆ. ಆದ್ದರಿಂದ ಅವನಿಗೆ ಕರಣ ಕಳೇಬರವನ್ನು ಕೊಡೋದು, ಹಿತವನ್ನು ಉಪದೇಶ ಮಾಡೋದು, ಹಿತೋಪದೇಷ್ಟ್ರು ವೇದಗಳನ್ನು ಉಪದೇಶ ಮಾಡೋದು, ಇದೆಲ್ಲವೂ ಕೂಡ ಅವನೇ ಮಾಡಿದ್ದು, ನಾರಾಯಣನೇ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮಾದಿ ಸ್ಥಾವರ ಅಂತ ಮಕಿಲಂ ಜಗತ್ ಸೃಷ್ಟ್ವಾ ಬ್ರಹ್ಮ ಸೃಜ್ಯಸ್ಯ ಸ್ಥಾವರ ಪರ್ಯಂತಸ್ಯ ಜಗತಃ ಪರಮಾತ್ಮ ಸೃಜ್ಯತ್ವ ವಚನಾತ್ ಬ್ರಹ್ಮಾದಿ ಕಂಚುಕಿತಃ ಪರಮಾತ್ಮ ತತ್ತತ್ ಸೃಜತಿ ಇತಿ ಸಿದ್ಧಂ. ಕಂಚುಕ ಅಂದರೆ ಮೇಲೆ ಒಂದು ಹೊದಿಕೆ, ಅದಕ್ಕೆ ಹೊದಿಕೆಯನ್ನು ಹಾಕ್ಕೊಂಡು ಬ್ರಹ್ಮನನ್ನು ಹೊದಿಕೆಯಾಗಿ ಹೊಂದಿ ಅದರೊಳಗಡೆ ಅಂತರ್ಯಾಮಿಯಾದ ಪರಮಾತ್ಮನೇ ಎಲ್ಲ ಸೃಷ್ಟಿ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನ ಮೂಲಕ ಆಗುವ ಸೃಷ್ಟಿಯು ಇವನಿಂದಲೇ ಆಗುವಂತಹದ್ದು. ಲೋಕದಲ್ಲಿ ಆಗುವ ಎಲ್ಲಾ ಸೃಷ್ಟಿಯು ಪರಮಾತ್ಮನೇ. ಅವನು ಪರಮಾರ್ಥತಃ ಅವನೇ ಉಪಾದಾನ ಕಾರಣ ಎಲ್ಲದಕ್ಕೂ ಕೂಡ. ಮಣ್ಣು ಮತ್ತೆ ಕುಲಾಲ ಇವ್ರದೆಲ್ಲ, ಕುಂಬಾರ ಇವ್ರದೆಲ್ಲ ಉದಾಹರಣೆ ಕೊಟ್ರೆ ಅಲ್ಲಿಯೂ ಹಾಗೆಯೇ ಮಣ್ಣಿಗೆ ಅಂತರ್ಯಾಮಿಯು ಪರಮಾತ್ಮ ಇದ್ದಾನೆ, ಈ ಕುಂಬಾರನಿಗೆ ಅಂತರ್ಯಾಮಿಯು ಪರಮಾತ್ಮ ಇದ್ದಾನೆ. ಅಲ್ಲಿಯೂ ಅವರಿಗೆ ಉಪಾದಾನ ಕಾರಣ, ಮುಖ್ಯ ಅರ್ಥದಲ್ಲಿ ಅಲ್ಲಿಯೇ ಹೇಳಬೇಕು. ಆದ್ದರಿಂದ ಎಲ್ಲದರಲ್ಲಿಯೂ ಅವನಿಗೆ ಸಕಲ ಕಾರಣಗಳಿಗೂ ಸಕಲ ಕಾರ್ಯಗಳಿಗೂ ಅವನೇ ಮುಖ್ಯವಾದ ಕಾರಣ ಅಂತರ್ಯಾಮಿಯಾಗಿ. ಅದೆಲ್ಲ ಅವನ ಕಂಚುಕದಂತೆ ಒಂದು ಹೊದಿಕೆಯಂತೆ ಇದೆ ಮೇಲೆ ಅಂತ ಹೇಳ್ತಾರೆ ಅದನ್ನ. ಮುಂದೆ ಸ್ವೇಚ್ಛಾವತಾರಂ ತತ್ ಪ್ರಯೋಜನಂಚ ವಕ್ತುಂ, ತನ್ನ ಸಂಕಲ್ಪದಿಂದಲೇ ಅವತಾರ ಮಾಡ್ತಾನೆ ಪರಮಾತ್ಮ. ಮತ್ತೆ ಅದರಿಂದ ಏನು ಪ್ರಯೋಜನ, ಈ ವಿಷಯಗಳನ್ನ ಈಗ ಮುಂದೆ ಹೇಳ್ತಾರೆ. ತನ್ನ ಸಂಕಲ್ಪದಿಂದಲೇ ಅವತಾರ ಮತ್ತೆ ಅದರ ಪ್ರಯೋಜನವನ್ನು ಹೇಳೋದಕ್ಕೋಸ್ಕರ ಅನವತಾರ ದಶಾಯಾಮ್,
ಅನವತಾರ ದಶಾಯ ವಕ್ತುಂ ಅನವತಾರ ದಶಾಯಂ, ಅವತಾರ ಇಲ್ಲದೆ ಇರುವ ದಶೆಯಲ್ಲಿ ಅಂತ ಅರ್ಥ. ಅನವತಾರ ದಶಾಯಂ ನ ಅವತಾರ ದಶಾಯಂ ತತ್ ಪ್ರಯೋಜನ ಅನಿರ್ವೃತ್ತಿಂ ಅಂದರು. ಈ ಪ್ರಯೋಜನವು ಸಿಗೋದಿಲ್ಲ, ಅವನಿಗೆ ಪೂರ್ಣವಾಗೋದಿಲ್ಲ. ಕೆಲವು ಪ್ರಯೋಜನಗಳು ಅವತಾರ ಮಾಡದೇ ಇದ್ರೆ ಸಿಗೋದಿಲ್ಲ. ಅದನ್ನು ತೋರಿಸಿ ಅವತಾರದ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಅವತಾರದ ಪ್ರಯೋಜನವನ್ನು ಹೇಳುವಾಗ ಇಚ್ಛೆಯಿಂದಲೇ ಮಾಡ್ತಾನೆ. ಅವತಾರ ಮಾಡದೆ ಹೋದರೆ ಕೆಲವು ವಿಷಯಗಳು ಮಾಡೋಕ್ಕಾಗೋದಿಲ್ಲ ಅವನು. ಆದ್ದರಿಂದ ಅದನ್ನು ತಿಳಿಸ್ತಾರೆ. ಅನವತಾರ ದಶಾಯಾಮ್ ತತ್ ಪ್ರಯೋಜನ ಅನಿರ್ವೃತ್ತಿಂ. ನಿವೃತ್ತಿ ಅಂದರೆ ಪೂರ್ಣಗೊಳಿಸೋದು ಅಂತ ಅರ್ಥ. ಅದಾಗದೇ ಇರೋದು ತೋರಿಸ್ತಾರೆ ಇದನ್ನು. ಸ್ವೇನ ಇತ್ಯಾದಿನ, ಸ್ವೇನ ರೂಪೇಣ ಅವಸ್ಥಿತ ಬ್ರಹ್ಮಾದಿ ದೇವ ಮನುಷ್ಯಾಣಂ ಧ್ಯಾನ ಆರಾಧನಾದಿ ಅಗೋಚರ ಅಂತ ಹೇಳಿದ್ರು. ಬ್ರಹ್ಮಾದಿ ದೇವ ಮನುಷ್ಯಾಣಂ ಧ್ಯಾನ ಆರಾಧನಾದಿ ಅಗೋಚರ. ಇವನು ಸೃಷ್ಟಿ, ಇವನು ಅವತಾರ ಮಾಡದೆ ಹೋದರೆ ಯಾರಿಗೂ ಹೇಗೆ ಇದಾನವನು ಅಂತಲೇ ತಿಳಿಯೋದಿಲ್ಲ. ಅವನ ರೂಪಗಳು ಅವನ ಎಲ್ಲ ಅವತಾರಗಳು ಅಂದರೆ ಅವನ ಅರ್ಚಾವತಾರವೂ ಅವತಾರವೇ, ವಿಭವ ಅವತಾರವೂ ಅವತಾರವೇ. ಈ ಅವತಾರಗಳನ್ನೆಲ್ಲ ಮಾಡಿ ಪರಮಾತ್ಮ ತಾನು ಹೇಗೆ ಇದ್ದೀನಿ ಅಂತ ತೋರಿಸ್ತಾನೆ ಅವನ ರೂಪವನ್ನು ನಮಗೆ. ಆ ರೂಪವನ್ನು ನೋಡಿದ್ರೇ ನಾವು ಧ್ಯಾನ ಮಾಡೋಕ್ಕೆ ಸಾಧ್ಯ, ಅರ್ಚನೆ ಮಾಡೋಕ್ಕೆ ಸಾಧ್ಯ. ಬರೀ ನಾವು ಮಾತ್ರ ಅಲ್ಲ, ಚತುರ್ಮುಖ ಬ್ರಹ್ಮನಿಗೂ ಹಾಗೆಯೇ. ಅವನಿಂದ ಚತುರ್ಮುಖ ಬ್ರಹ್ಮನೋ ದೇವತೆಗಳು ಮನುಷ್ಯರು ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನನ್ನೇ ಹೇಗೆ ಧ್ಯಾನ ಮಾಡೋದು. ರೂಪವಿಲ್ಲದ ವಸ್ತುವನ್ನು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಮನಸ್ಸಿನಲ್ಲಿ ಆಲಂಬನೆ ಬೇಕು ಮನಸ್ಸಿಗೆ. ಆದ್ದರಿಂದ ಅವನಿಗೆ ಒಂದು ರೂಪವಿದೆ. ಆದ್ದರಿಂದ ರೂಪವನ್ನು ಶ್ರುತಿ ಹೇಳುತ್ತೆ ಸ್ಪಷ್ಟವಾಗಿ. ರೂಪವಿಲ್ಲದ ದೇವತೆಗೆ ರೂಪ ಹೇಳಕ್ಕೆ ಸಾಧ್ಯವಿಲ್ಲ. ರೂಪವಿದೆ ಅವನಿಗೆ, ನಿತ್ಯವಾದ ದಿವ್ಯಮಂಗಳ ವಿಗ್ರಹವಿದೆ. ಆದರೆ ಅದನ್ನು ನಾವು ಹೇಗೆ ತಿಳ್ಕೊಳ್ಳೋದು? ಶ್ರುತಿಯಿಂದ ತಿಳಿಯೋಕ್ಕಾಗೋದಿಲ್ಲವಲ್ಲ. ಅಂದರೆ ತಾನೇ ಬಂದು ತೋರಿಸ್ತಾನೆ, ನಾನು ಹೀಗಿದೆ ನೋಡು, ಇದುವೇ ಶ್ರುತಿಯಲ್ಲಿ ಹೇಳಿರೋದು ಅಂತ ಹೇಳಿಬಿಟ್ಟು ತೋರಿಸ್ಬೇಕು ಅವನು ಬಂದು. ಅದು ಒಂದು ಮುಖ್ಯವಾದ ಪ್ರಯೋಜನ ಅವತಾರಕ್ಕೆ. ಅದನ್ನು ಅಗೋಚರ ಇತ್ಯಂತೇನ ಸ್ವೇನ ಇತಿ ಆದಿನ ಅಗೋಚರ ಇತಿ ಅಂತೇನ ಅಂತ ಹೇಳಿದ್ರು. ಇದು ಸ್ವೇನ ರೂಪೇಣ ಅವಸ್ಥಿತ, ತನ್ನ ಸ್ವಾಭಾವಿಕ ರೂಪದಲ್ಲಿ ಇರುವವನಾಗಿ ಬ್ರಹ್ಮಾದಿ ದೇವ ಮನುಷ್ಯಾಣ ಧ್ಯಾನಾದಿ ಆರಾಧನಾದಿ ಅಗೋಚರ. ಆದರೆ ಅವರಿಗೆ ತಿಳಿಯೋದಿಲ್ಲ. ಅವನು ಜ್ಞಾನಿಗಳು ತಿಳಿತಾರೆ ಅವನನ್ನು. ಅಗೋಚರತ್ವ ಅವ್ಯಕ್ತತ್ವಾತ್, ವ್ಯಕ್ತವಾಗೋದಿಲ್ಲ ಅವನ ಸ್ವರೂಪ ಅಂತ ಹೇಳಿದ್ರು. ಅದಕ್ಕೆ ಒಂದು ಪ್ರಮಾಣವನ್ನು ತೋರಿಸ್ತಾರೆ. ಯೈರ್ಲಕ್ಷಣೈ ಉಪೇತಃ ಸ ಹರಿರವ್ಯಕ್ತ ರೂಪಧೃಕ್ ತೈರ್ಲಕ್ಷಣೈ ಉಪೇತೌ ಹಿ ವ್ಯಕ್ತರೂಪಧರೌ ಯುವಾಂ. ಕೆಲವರು ಜ್ಞಾನಿಗಳಿಗೆ ಮಾತ್ರ ಇದು ತಿಳಿಯುತ್ತೆ. ಮಾರ್ಕಂಡೇಯರು ಅವನಿಗೆ ಹೇಳಿದ್ರು, ಪಾಂಡವರಿಗೆ, ನಾನು ಪರಮರವನ್ನು ಪಡೆದುಕೊಂಡು ಪ್ರಳಯದಲ್ಲಿ ಹೇಗಿರ್ತಾನೆ ಪರಮಾತ್ಮ ನೋಡಿದ್ದೀನಿ ನಾನು, ಅದೇ ನೇತ್ರಗಳು ಕೃಷ್ಣನಲ್ಲಿದೆ. ಆದ್ದರಿಂದ ಇವನೇ ಜಗತ್ಕಾರಣ ಅಂತ ಹೇಳ್ತಾರವರು ಮಾರ್ಕಂಡೇಯರು, ಪ್ರಾಮಾಣಿಕರು ಋಷಿಗಳು. ಆಗ ಎಲ್ಲ ಅವನಿಗೆ ಶರಣಾಗತಿ ಮಾಡಿ ಅಂತ ಹೇಳಿದ್ರು. ನಮಶ್ಚಕ್ರುಹು ಜನಾರ್ದನಂ, ಪಾಂಡವರೆಲ್ಲ ಅವನಿಗೆ ಶರಣಾಗತಿ ಮಾಡ್ತಾರಾಗ. ಆ ರೀತಿ ಒಬ್ಬರು ಜ್ಞಾನಿಗಳು ಕಂಡವರು ಹೇಳಬಹುದು ಅವನನ್ನು. ಇಲ್ಲಿ ನರನಾರಾಯಣರ ಕಥೆ ಬರುತ್ತೆ ಭಾರತದ ಮೋಕ್ಷ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಬರುತ್ತೆ ಅದು. ಅಲ್ಲಿ ಬರುವಾಗ ನರನಾರಾಯಣರನ್ನ ನಾರದರು ನೋಡ್ತಾರೆ. ನೋಡಿದಾಗ ಅವರು ಹೋಗಿ ಅಲ್ಲಿ ಶ್ವೇತದ್ವೀಪದಲ್ಲಿ ಹೋದಾಗ ಪರಮಾತ್ಮನನ್ನ ನೋಡಿರ್ತಾರೆ ಅವರು ಶ್ವೇತದ್ವೀಪದಲ್ಲಿ. ಅಲ್ಲಿ ನೋಡಿದಾಗ ಇವರು ಬಂದು ನರನಾರಾಯಣನ ನೋಡಿದಾಗ ಅವರು ಹೇಳ್ತಾರೆ, ಯೈಹಿ ಲಕ್ಷಣೈಹಿ ಉಪೇತಃ ಸಹ ಹರಿಹಿ ಅವ್ಯಕ್ತ ರೂಪದರ್ಥ. ಅವನು ಯಾವ ಲಕ್ಷಣಗಳನ್ನು ಹೊಂದಿತನೋ ಶ್ವೇತದ್ವೀಪದಲ್ಲಿ ನಾನು ನೋಡಿದ್ನಲ್ಲ ಹರಿ, ಅವನು ಏನೇನು ಲಕ್ಷಣ ಇತ್ತೋ ತೈರ್ಲಕ್ಷಣೈಹಿ ಉಪೇತೌ ಹಿ ವ್ಯಕ್ತರೂಪಧರೌ ಯುವಾಂ. ಅವನು ಅವ್ಯಕ್ತವಾಗಿದ್ದ ಎಲ್ಲರಿಗೂ. ಇಲ್ಲಿ ನೀವಿಬ್ರು ವ್ಯಕ್ತರಾಗಿ ನರನಾರಾಯಣರಾಗಿ ಅವತಾರ ಮಾಡಿದಿರಲ್ಲ, ಅದೇ ಲಕ್ಷಣಗಳು ನಿಮ್ಮಲ್ಲಿದೆ ಅಂತ ಹೇಳ್ತಾನೆ ನಾರದನು. ಆ ರೀತಿ ತೋರಿಸಿದ್ರೆ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಬ್ರಹ್ಮಾದಿ ದೇವ ಇತಿ ವಚನಾತ್ ತದುಪರ್ಯಪಿ ಬಾದರಾಯಣ ಸಂಭವಾತ್ ಅಧಿಕರಣೆ ಅರ್ಥಿತ್ವ ಸಾಮರ್ಥ್ಯಾಭ್ಯಾಂ ಸಮರ್ಥಿತಂ ಬ್ರಹ್ಮ ರುದ್ರ ಇಂದ್ರಾದಿ ದೇವಜಾತೀನಾಂ ಪರಮಾತ್ಮ ಉಪಾಸನಾಧಿಕಾರಿತ್ವಂ ಸೂಚಿತಂ. ಬ್ರಹ್ಮಾದಿ ದೇವ ಅಂತ ಹೇಳಿರೋದ್ರಿಂದ ಅವರಿಗೂ ಉಪಾಸನೆ ಮಾಡೋಕ್ಕೆ ಅಧಿಕಾರವಿದೆ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಅಂಗುಷ್ಟ ಮಾತ್ರ ಪ್ರಮಿತಃ ಅಂತ ಪ್ರಮಿತಾಧಿಕರಣ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ಅಂಗುಷ್ಟ ಮಾತ್ರ ಪುರುಷ ಸದಾ ಜನಾನಾಂ ಹೃದಯ ಸ್ಥಿತಃ ಅಂತ ಹೇಳಿಬಿಟ್ಟು
ಅವನೇ ಎಲ್ಲಕ್ಕೂ ಈಶಾನಃ ಭೂತಭುವಿಯಸ್ಯ ಇದೆಲ್ಲ ಬರುತ್ತೆ ವಾಕ್ಯದಲ್ಲಿ. ಅಂಗುಷ್ಠ ಮಾತ್ರ ಪ್ರಮಿತ ಅಂದಾಗ ಹೆಬ್ಬೆರಳಿನ ಗಾತ್ರ ಅಂತ ಅರ್ಥ ಶ್ರುತಿ ಹೇಳ್ತು. ಹೆಬ್ಬೆರಳಿನ ಗಾತ್ರ, ಹೆಬ್ಬೆರಳಿನ ಗಾತ್ರ ಅಂತ ಯಾಕೆ ಹೇಳ್ತು ಶ್ರುತಿ? ಹೆಬ್ಬೆರಳು ಅಂದ್ರೆ ಮನುಷ್ಯರಿಗೆ ತಾನೆ, ಮನುಷ್ಯರಿಗೆ ಮಾತ್ರವೇ ಇದು ಸೀಮಿತವೇ? ಯಾಕೆಂದ್ರೆ ಹೆಬ್ಬೆರಳು ಮನುಷ್ಯರಿಗೆ ಇರೋದು ಪ್ರಸಿದ್ಧ, ಮನುಷ್ಯರಿಗೆ ತಾನೇ ಶಾಸ್ತ್ರಾಧಿಕಾರ ಇರೋದು, ಮನುಷ್ಯರಿಗೆ ತಾನೇ ಹೇಳ್ತಿದೆ, ದೇವತೆಗಳಿಗಿಲ್ಲ ಅಂತ ಆಕ್ಷೇಪ ಬಂದ್ರೆ ತದುಪರಿ ಅಪಿ ಬಾದರಾಯಣ ಸಂಭವಾತ್, ಬಾದರಾಯಣರು ಹೇಳಿದ್ರು ದೇವತೆಗಳಿಗೂ ಉಪಾಸನೆ ಮಾಡೋಕ್ಕೆ ಅಧಿಕಾರವಿದೆ. ಬರೀ ಮನುಷ್ಯರಿಗೆಲ್ಲ ಅಂಗುಷ್ಟ ಅಂತ ಹೇಳಿ ಇದ್ರೆ ಅವನನ್ನ ಬಹಳ ಸೂಕ್ಷ್ಮವಾಗಿದ್ದಾನೆ ಅಂತರ್ಯಾಮಿಯಾಗಿ ಅಂತ ಅರ್ಥ. ಅದಕ್ಕೆ ಅಂಗುಷ್ಟ ಶಬ್ದದಿಂದ ಮನುಷ್ಯರಿಗೆ ಮಾತ್ರ ಅಂತ ಅರ್ಥವಲ್ಲ, ದೇವತೆಗಳು ಉಪಾಸನೆ ಮಾಡಬಹುದು. ಯಾಕೆ ಅಂದ್ರೆ ಉಪಾಸನೆಗೆ ಮುಖ್ಯವಾಗಿ ಎರಡು ವಿಷಯ ಬೇಕು ಅಂದ್ರು, ಅರ್ಥಿತ್ವ ಮತ್ತೆ ಸಾಮರ್ಥ್ಯ ಅಂತ ಎರಡು ವಿಷಯಗಳು. ಅರ್ಥಿತ್ವ ಅಂದ್ರೆ ಇಚ್ಛೆ ಇರಬೇಕು, ಇಚ್ಛೆ ಇಲ್ಲದೆ ಹೋದ್ರೆ ಫಲ ಪಡೆದುಕೊಳ್ಬೇಕು. ಮೋಕ್ಷಕ್ಕೆ ಮುಮುಕ್ಷತ್ವವೇ ಇಲ್ಲದೆ ಹೋದ್ರೆ ಯಾರು ಉಪಾಸನೆ ಮಾಡೋದಿಲ್ಲ. ಅರ್ಥಿತ್ವ ಅಂದ್ರೆ ಆ ಫಲ ಪಡೆಯುವ ಇಚ್ಛೆ ಇರಬೇಕು, ಪರಮಾತ್ಮನಿಂದ ಮೋಕ್ಷ ಪಡೆದುಕೊಳ್ಬೇಕು ಅನ್ನುವ ಇಚ್ಛೆ ಇದ್ದವರು ಮಾಡ್ತಾರೆ. ಅದಕ್ಕೆ ಸಾಮರ್ಥ್ಯ ಅನ್ನುವುದು ಮೂರು ರೂಪದಲ್ಲಿ ಇರುತ್ತೆ. ಸಾಮರ್ಥ್ಯದಲ್ಲಿ ಅಧಿಕಾರ ಇರಬೇಕು, ಜ್ಞಾನ ಶಕ್ತಿ ಇದೆಲ್ಲ ಇರಬೇಕು ಅವರಿಗೆ. ಅದೆಲ್ಲ ಇದ್ರೆ ಆಗುತ್ತೆ ಅವರಿಗೆ. ಇದು ಇದು ಈ ಸಾಮರ್ಥ್ಯವೂ ಇದೆ ದೇವತೆಗಳಿಗೆ, ಮತ್ತೆ ಅವರಿಗೆ ಇದು ಇದೆ, ಅರ್ಥಿತ್ವವು ಇದ್ರೆ ಅವರು ಉಪಾಸನೆ ಮಾಡಿ ಮೋಕ್ಷ ಪಡೆದುಕೊಳ್ಬಹುದು, ಅದರಲ್ಲೇನು ವಿರೋಧವಿಲ್ಲ ಅಂತ ಹೇಳಿ ಉಪಾಸನೆಯನ್ನು ದೇವತೆಗಳಿಗೂ ಇದೆ ಅಂತ ಹೇಳಿಬಿಟ್ಟು ಅದನ್ನ ಸ್ಥಾಪನೆ ಮಾಡಿದ್ರು. ಅದನ್ನ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಅದು ಅಲ್ಲಿ ಸೂಚನೆ ಇಲ್ಲಿ ಸೂಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥಿತ್ವ ಸಾಮರ್ಥ್ಯಾಭ್ಯಾಂ ಸಮರ್ಥಿತಂ ಬ್ರಹ್ಮ ರುದ್ರ ಇಂದ್ರಾದಿ ದೇವಜಾತೀನಾಂ ಅಪಿ ಪರಮಾತ್ಮ ಉಪಾಸನ ಅಧಿಕಾರಿತ್ವಂ, ಉಪಾಸನೆಗೆ ಅವರಿಗೂ ಅಧಿಕಾರವಿದೆ ಅನ್ನೋದು. ಯಾಕೆಂದ್ರೆ ಅರ್ಥಿತ್ವವು ಸಾಮರ್ಥ್ಯ ಅಂದ್ರೆ ಒಂದು ದೇಹ ಇರಬೇಕು ಅವರಿಗೆ, ದೇಹವಿದ್ದರೆ ಉಪಾಸನೆ ಮಾಡ್ಬೋದು ಅಂತ ಹೇಳಲ್ಪಟ್ಟಿದೆ. ಅಂದ್ರೆ ದೇಹವಿದೆ ಅವರಿಗೆ, ಅವರಿಗೆಲ್ಲ ರೂಪವಿದೆ, ವಿಗ್ರಹವಿದೆ, ಎಲ್ಲ ಹೇಳಲ್ಪಟ್ಟಿದೆ ದೇವತೆಗಳಿಗೆ. ಮೀಮಾಂಸಕರು ಅದನ್ನು ವಿರೋಧ ಮಾಡ್ತಾರೆ, ವಿಗ್ರಹ ಇಲ್ಲ ಅಂತ ಹೇಳಿದ್ರು, ದೇವತೆಗಳಿಗೆ ರೂಪವಿಲ್ಲ, ಮಂತ್ರವೇ ದೇವತೆ ಅಂತ ಹೇಳ್ತಾರೆ ಅವರು. ವಿಗ್ರಹೋ ಹವಿರಾದಾನಂ ಮೊದಲಾದ ಹೇಳಿ ಅವರಿಗೆ ತುಷ್ಟಿ ನ ವಿದ್ಯತೆ ದೇವತಾನಂ ನ ವಿದ್ಯತೆ ಅಂತ ಹೇಳ್ತಾರೆ. ಅವರಿಗೆ ಹವಿಸನ್ನೆಲ್ಲ ಸ್ವೀಕಾರ ಮಾಡೋದು, ಒಂದು ರೂಪ ಇದೆಲ್ಲ ಇಲ್ಲ. ಯಾಕೆಂದ್ರೆ ಏಕಕಾಲದಲ್ಲಿ 100 ಕಡೆ ಅಗ್ನಿಹೋತ್ರ ಮಾಡಿದ್ರೆ ಎಲ್ಲೆಲ್ಲಿ ಹೋಗ್ತಾನೆ ಅಗ್ನಿ, ಅವನಿಗೆ ರೂಪ ಇದ್ರೆ ಒಂದೇ ಕಡೆ ಹೋಗಕ್ಕೆ ಸಾಧ್ಯ, ಎಲ್ಲಿ ಹೋಗ್ತಾನೇನು ಅಂತ ಹೇಳಿ ಕಷ್ಟ ಅವರಿಗೆ ಆಶಂಕೆ ಅಲ್ಲಿ. ಆದರೆ ಅವರಿಗೆ ಆ ಸಾಮರ್ಥ್ಯವಿದೆ, ಎಷ್ಟು ಬೇಕಾದರೂ ಕಡೆಯಲ್ಲಿ ಏಕಾಲದಲ್ಲಿ ಇರಬಹುದು ಅವರು, ಅವರಿಗೆ ಶರೀರವಿದೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅವರಿಗೆ ಸಾಮರ್ಥ್ಯವೂ ಇದೆ, ಅರ್ಥಿತ್ವವೂ ಇದೆ. ಇದನ್ನೆಲ್ಲ ಅಲ್ಲಿ ಅಧಿಕರಣದಲ್ಲಿ ತದುಪರಿ ಅಪಿ ಬಾದರಾಯಣ ಸಂಭವಾತ್ ಅಂತ ದೇವತಾಧಿಕರಣ ಅಂತ ಪ್ರಮಿತಾಧಿಕರಣದ ಒಳಗಡೆ ಬರುವಂತಹ ಅಧಿಕರಣ ಅದು. ಪ್ರಮಿತಾಧಿಕರಣದಲ್ಲಿ 3-4 ಅಧಿಕರಣಗಳು ಬರುತ್ತೆ. ದೇವತಾಧಿಕರಣ, ಮಧ್ವಾಧಿಕರಣ, ಪಶುಸರಾಧಿಕರಣ ಇದೆಲ್ಲ ಬರುತ್ತೆ ಅದರಲ್ಲಿ. ಅದನ್ನ ಇಲ್ಲಿ ಸೂಚನೆ ಮಾಡಿದೆ ಅಂತ ಹೇಳ್ತಾರೆ. ಸ್ವಪ್ರಯೋಜನ ಅಭಾವೇ ಕಥಂ ಪ್ರವರ್ತೇತ ಈ ಅಪಾರ ಅಂತ ಹೇಳ್ತಾರೆ. ಅವನಿಗೆ ಯಾವುದು ಪ್ರಯೋಜನ, ಸೃಷ್ಟಿಗೆ ಏನು ಪ್ರಯೋಜನ ಅವನಿಗೆ? ಯಾಕೆ ಅವನು ತನಗೆ ಅವಾಪ್ತ ಸಮಸ್ತ ಕಾಮನಾದವನಿಗೆ ಯಾಕೆ ಸೃಷ್ಟಿ ಮಾಡಬೇಕು, ಅವನಿಗೇನು ಪ್ರಯೋಜನ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ಅಪಾರ ಕಾರುಣ್ಯ ಸೌಶೀಲ್ಯ ವಾತ್ಸಲ್ಯ ಔದಾರ್ಯ ಮಹೋದಧಿಹಿ ಅಂತ ಹೇಳ್ಬಿಟ್ಟು, ಅದೆಲ್ಲ ಅವನ ಕರುಣೆ ವಾತ್ಸಲ್ಯ ಇವುಗಳ ಪ್ರಯೋಕ್ತ. ಸ್ವಾರ್ಥ ನಿರಪೇಕ್ಷೆಯ ಪರದುಃಖ ಸಹಿಷ್ಣುತೆಯ, ಇದು ದಯಾ ಅಂತ ಹೇಳಲ್ಪಟ್ಟಿದೆ. ತನಗೆ ಯಾವ ಪ್ರಯೋಜನವನ್ನು ಅಪೇಕ್ಷಿಸದೆ ಇನ್ನೊಬ್ಬರ ದುಃಖವನ್ನ ಪರಿಹಾರ ಮಾಡೋದು, ಸಹಿಸ್ಕೊಳಕ್ಕಾಗದೇ ಇರೋದು ಅಂದ್ರೆ ಅದನ್ನು ಪರಿಹಾರ ಮಾಡ್ತಾರೆ. ಸಹಿಸ್ಕೊಳಕ್ಕಾಗದೇ ಇದ್ರೆ ಸುಮ್ಮನೆ ಇರೋದಿಲ್ಲ, ಪರಿಹಾರ ಮಾಡೋದು. ಪರದುಃಖ ನಿರಾಚಿಕೀರ್ಷ ಅಂತ ಇನ್ನು ಕಡೆ ದೇಶಕರು ಹೇಳ್ತಾರೆ. ಮಹತ್ವ ಅಪ್ರತಿರುದ್ಧಯ ಮಂದೈಹಿ ಸಹ ನಿರಂತರ ಸಂಶ್ಲೇಷ ರಸಿಕತೆಯ, ಇದು ಸೌಶೀಲ್ಯ ಅಂತ ಹೇಳಲ್ಪಟ್ಟ ಒಂದು ದೊಡ್ಡ ಗುಣ. ಕಾರುಣ್ಯ ಅನ್ನೋದು ತನ್ನ ಯಾವ ಅಪೇಕ್ಷೆಯೂ ಇಲ್ಲದೆ, ಪ್ರಯೋಜನದ ಅಪೇಕ್ಷೆ ಇಲ್ಲದೆ ಇನ್ನೊಬ್ಬರ ದುಃಖವನ್ನು ಸಹಿಸಿಕೊಳ್ಳದೆ ಇರೋದು, ಅವರನ್ನು ಪರಿಹಾರ ಮಾಡೋಕ್ಕೆ ಉಪಾಯವನ್ನು ಮಾಡೋದು. ಮಹತ್ವ ಮತ್ತೆ ಮಹತ್ವಕ್ಕೆ ವಿರೋಧವಿಲ್ಲದಂತೆ, ಮಹತ್ವ ಅಪ್ರತಿರುದ್ಧಯ ಅಂದ್ರೆ ಅದಕ್ಕೆ ಪ್ರತಿರೋಧವಿಲ್ಲ, ತಡೆ ಇಲ್ಲ ಅಂತ ಅರ್ಥ.
ತನ್ನ ಮಹತ್ವದ ಸ್ವರೂಪದಲ್ಲಿಯೇ ಇರ್ತಾನವನು. ಅವತಾರದಲ್ಲಿ ರಾಮಕೃಷ್ಣಾದಿ ಅವತಾರಗಳಲ್ಲಿ ತನ್ನ ಪರಿಪೂರ್ಣವಾದ ಸ್ವಾಭಾವಿಕವಾದ ಅವಸ್ಥೆಯಲ್ಲಿಯೇ ಇರ್ತಾನವನು. ಅದಕ್ಕೆ ಯಾವ ವಿರೋಧವೂ ಇಲ್ಲ. ವಿರೋಧವು ಯಾರು ಮಾಡೋ ಹಾಕಾಗೋದಿಲ್ಲ. ಆ ವಿರೋಧವಿಲ್ಲದಂತೆ ಸಾಮಾನ್ಯರೊಡನೆ ಎಲ್ಲ ವ್ಯಾಪಾರಗಳನ್ನು ವ್ಯವಹಾರಗಳನ್ನು ಅವರಂತೆಯೇ ಇದ್ದು ಮಾಡುವಂತಹದ್ದು ಸೌಶೀಲ್ಯ ಅನ್ನುವಂತಹ ಗುಣ ಅವನದು. ಅದನ್ನು ಹೇಳ್ತಾರೆ, ಮಹತ್ವ ಅಪ್ರತಿರುದ್ಧಯ ಮಂದೈಹಿ ಸಹ. ಸಾಮಾನ್ಯವಾದ ಮಂದ ಜನರೊಡನೆಯೂ ಕೂಡ ನಿರಂತರ ಸಂಶ್ಲೇಷ ರಸಿಕತೆಯ, ಅವರೊಡನೆ ಎಲ್ಲ ವಿಧವಾದ ಸಮಸಮವಾಗಿ ಬೆರೆತು ಎಲ್ಲ ವ್ಯವಹಾರಗಳನ್ನು ಮಾಡೋದ್ರಲ್ಲೇ ಬಹಳ ಆನಂದವಂತೆ ಅವನಿಗೆ. ಅದು ಅವನ ಸೌಶೀಲ್ಯ. ಸ್ವಾಭಾವಿಕೇನ ಪರದೋಷ ತಿರಸ್ಕಾರಿನ ಸಂಬಂಧ ವಿಶೇಷಣ. ಸ್ವಾಭಾವಿಕವಾದ ಅವನಿಗೆ ಪರರ ದೋಷವನ್ನ ತಳ್ಳಿ ಹಾಕುವಂತಹದ್ದು ಅವನ ಸ್ವಾಭಾವಿಕವಾದ ಸ್ವರೂಪ. ಸಂಬಂಧ ವಿಶೇಷದಿಂದ ಪಿಶಾಚ ಗೋಪಾಲ ಗೋಪಿಕಾದಿಭ್ಯ ಸ್ವಾತ್ಮ ಸಮರ್ಪಣೆ ಕೃತೇಪಿ ಕಿಯದ್ದತ್ತಮಿತಿ ಭಾವಯತ ಮಹೌದಾರ್ಯೇಣ ಚ ಪ್ರೇರಿತ ಅವತರತಿ. ಇದು ಅವನ ಇಲ್ಲಿ ಹೇಳಿದೆ ಸೌಂದರ್ಯ, ಔದಾರ್ಯ ಅಂತ ಹೇಳೋದು. ಔದಾರ್ಯ ಅನ್ನೋದು ಎಂಥದ್ದು ಅವನದು ಅಂತ ಹೇಳಿದ್ರೆ, ಅವರನ್ನ ಪೂರ್ಣವಾಗಿ ಅವರು ಸಮರ್ಪಣೆ ಮಾಡಿಕೊಂಡವರಿಗೆ ತನ್ನನ್ನೇ ಸಮರ್ಪಣೆ ಮಾಡಿಬಿಡ್ತಾನೆ ಅವನು. ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಹೇಳ್ದ. ತನ್ನ ಆತ್ಮೀಯವನ್ನು ಸಮರ್ಪಣೆ ಮಾಡೋರಿಗೆ ಅವನ ಆತ್ಮೀಯವನ್ನೆಲ್ಲ ಸಮರ್ಪಣೆ ಮಾಡ್ತಾರಂತೆ. ಅದನ್ನ ನಿಕ್ಷೇಪ ಪರೀಕ್ಷೆಯಲ್ಲಿ ಹೇಳ್ತಾರೆ. ಉಭಯ ವಿಭೂತಿ ಪರಿಮಂಡಿತ ಸ್ವಾತ್ಮ ವಿಶ್ರಾಣದ ಮಹಾವದಾನ್ಯೇನ ಅಂತ ಹೇಳಿದ್ರು. ಅವನಿಗೆ ಎಂತಹ ದಾನಿ ಅಂತ ಹೇಳಿದ್ರೆ, ಅವನಿಗೆ ಸಮರ್ಪಣೆ ಮಾಡಿಕೊಂಡವರಿಗೆ ತನ್ನ ಎರಡು ವಿಭೂತಿಗಳನ್ನು ತನ್ನನ್ನು ಎಲ್ಲ ಕೊಟ್ಟುಬಿಡ್ತಾನಂತೆ. ಕೊಟ್ಟುಬಿಟ್ಟು ಏನು ಮಾಡಲೇ ಇಲ್ಲ ಇವನು ಇಂತಹ ದೊಡ್ಡ ಕೆಲಸ ಮಾಡಿದ್ನಲ್ಲ, ಅವನಿಗೆ ಸ್ವಾತ್ಮ ಸಮರ್ಪಣೆ ಕೃತೇಪಿ, ತನ್ನನ್ನೇ ಸಮರ್ಪಣೆ ಮಾಡಿಕೊಂಡ್ರು ಕೂಡ ಕಿಯದ್ದತ್ತಂ, ಎಷ್ಟು ತಾನೇ ಕೊಟ್ಟುಬಿಟ್ಟೆ ಇವನಿಗೆ ನಾನು ಅಂತ ಭಾವಿಸ್ತಾನಂತೆ. ಅಂತಹ ಮಹದೌರ್ಯ ಔದಾರ್ಯೇಣ, ಮಹತ್ತಾದ ಅವನ ಔದಾರ್ಯ. ಯಾರಿಗೆ ಈ ರೀತಿ ಯಾವ ವಿಷಯದಲ್ಲಿ ಅಂದರೆ ಪಿಶಾಚ ಗೋಪಾಲ ಗೋಪಿಕಾದಿ ಎಲ್ಲ ಪ್ರಾಣಿಗಳು ಎಲ್ಲ ವಿಷಯದಲ್ಲಿಯೂ ಕೂಡ ಅವರು ಉತ್ಕೃಷ್ಟರೋ ನಿಕೃಷ್ಟರೋ ಏನು ನೋಡೋದಿಲ್ಲ. ಒಂದು ಸಂಬಂಧ ವಿಶೇಷ ಏನಂದರೆ ಪರದೋಷ ತಿರಸ್ಕಾರಿನ ಸಂಬಂಧ ವಿಶೇಷಣ. ತಮ್ಮನ್ನ ಪರದೋಷಗಳನ್ನೆಲ್ಲ ತಿರಸ್ಕಾರ ಮಾಡುವಂತಹ ಸ್ವಾಭಾವಿಕವಾದ ಅವನ ಸಂಬಂಧ ಅವನಿಗೆ ಉಂಟಾಗುತ್ತೆ. ಅವತಾರ ಮಾಡಿ ತನ್ನ ಸ್ವರೂಪದಲ್ಲಿಯೇ ಬಂದು ಎಲ್ಲರೊಡನೆಯೂ ಬೆರೆತು ಅವರೆಲ್ಲ ಅವನಿಗೆ ಸಮರ್ಪಣೆ ಮಾಡಿದ್ರೆ ಎಲ್ಲವನ್ನೂ ಕೊಟ್ಟು ಏನ್ ತಾನೇ ಕೊಟ್ಟೆ ಇವರಿಗೆ ಅಂತ ತಿಳ್ಕೊಳ್ತವಂತಹ ಔದಾರ್ಯ. ತೆಗೆದುಕೊಂಡವರಿಗೆ ಉದಾರಿಗಳು ಅಂತ ಹೇಳ್ದ ಕೃಷ್ಣ ಇಲ್ಲಿ. ಅಂದ ಉದಾರ ಸರ್ವೈವೈತೆ ಜ್ಞಾನಿತು ಆತ್ಮೈವ ಮೇ ಮತಂ ಅಂತ ಹೇಳಿದವನು. ಇವನಿಂದ ಸ್ವೀಕಾರ ಮಾಡಿದವರೇ ಉದಾರಿಗಳು ಅಂತ ಹೇಳ್ತಾ ಅಂತಾನೆ. ಔದಾರ್ಯವನ್ನು ಪ್ರಕಾಶಪಡಿಸಿದ್ರು. ಇವುಗಳಿಂದೆಲ್ಲ ಪ್ರೇರಿತನಾಗಿ ಅವತರತಿ. ಈ ಮಹಾ ಗುಣಗಳಿಂದ ಪ್ರೇರಿತನಾಗಿ ಅವತಾರಗಳನ್ನು ಮಾಡ್ತಾನೆ ಪರಮಾತ್ಮ ಅಂತ ಹೇಳಿದೆ. ಅಂದು ಮುಂದೆ ಅವನ ಅನೇಕ ವಿಷಯಗಳಿಂದ ಹೇಳ್ತಾರೆ. ಅವನ ಸ್ವಮೇವ ರೂಪಂ ತತ್ತತ್ ಸಜಾತೀಯ ಸಂಸ್ಥಾನಂ ಸ್ವಸ್ವಭಾವಂ ಅಜಹ ದೇವ. ಹೇಗೆ ಅವತಾರ ಮಾಡ್ತಾನೆ, ಅವನ ಅವತಾರದ ರಹಸ್ಯ ಅದನ್ನು ಮುಂದೆ ಹೇಳ್ತಾರೆ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂ ಜೈಕ್ಮರುಕ್ಮವ್ಯಾಮೋಹತಃ ತರಿತರಾಣಿತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾ ದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.